ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೃಷಿ ಬದುಕಿನ ಅನುಭವ ಹಾಗೂ ಹೋರಿ ಸಾಕಾಣಿಕೆ ಈ ಕುರಿತಂತೆ ಆಲೂರು ತಾಲೂಕು ಕಣತೂರು ಗ್ರಾಮದ HV ಗೋಪಾಲಗೌಡ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಆತ್ಮೀಯ ಕೇಳುಗರೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದಾರೆ ಆಲೂರು ತಾಲೂಕು ಕಣತೂರು ಗ್ರಾಮದ ಪ್ರಗತಿಪರ ಕೃಷಿಕರಾದ HV ಗೋಪಾಲಗೌಡ ಅವರು. ಗೋಪಾಲಗೌಡ ಅವರು ಮೊದಲಿನಿಂದಲೂ ಕೂಡ ಕೃಷಿಕರು. ಒಳ್ಳೆ ಜಮೀನಿದೆ. ಜಮೀನಿನಲ್ಲಿ ಅಡಿಕೆ, ಶುಂಠಿ, ರಾಗಿ, ಭತ್ತ ಹೀಗೆಲ್ಲ ಬೆಳೆಗಳನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಸಮಗ್ರ ಕೃಷಿಯಲ್ಲಿನ ಅವರ ಅನುಭವಗಳು ಹೇಗಿದ್ದಾವೆ ಅನ್ನುವಂಥದ್ದನ್ನು ಈಗ ಅವರಿಂದನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಗೋಪಾಲಗೌಡ್ರೆ. ನಮಸ್ಕಾರ ಸರ್. ಗೋಪಾಲಗೌಡ್ರೆ, ಎಷ್ಟು ವಯಸ್ಸು ತಮಗೆ? 73 ಸರ್. 73 ವರ್ಷ ಆಯಿತು. 73 ವರ್ಷ. ಏನು ಓದಿದ್ರಿ ತಾವು? SSLC ಸರ್. SSLC ಓದಿದ್ರಿ. ಭಾಳ ಹಿಂದೆನೇ SSLC ಓದಿದವ್ರು ನೀವು? ಹೌದು ಸರ್, ಹೌದು. ನಿಮ್ಮ ಕಾಲಕ್ಕೆಲ್ಲ ಹೆಂಗಿತ್ತು ಅವಾಗ ಶಿಕ್ಷಣ? ಶಿಕ್ಷಣ ಚೆನ್ನಾಗಿತ್ತು. ಅಂದರೆ ಅವಾಗ ಭಾರಿ ಭಯ ಇತ್ತು. ನನಗನ್ಸುತ್ತೆ ಆ ಭಯ ಇದ್ದರೆ ಮಕ್ಕಳು ಸ್ವಲ್ಪ ಎಜುಕೇಷನಲ್ಲಿ ಇಂಪ್ರೂವ್ ಆಗೋದು ಕಷ್ಟ ಅಂತ ನನಗನ್ಸುತ್ತೆ. ಭಯ ಸಿಂಹ ಸ್ವಪ್ನ. ಆ ಮಾಸ್ಟರ್ಗಳು ನೋಡಿರೋ ಭಯ ನಮಗೆ, ನಾವು ಕಲ್ತಿದ್ದು ಸಹ ಮರ್ತೋಗ್ಬಿಡೋದು. ಯಾವ ಟೀಚರ್ಸ್ ನಮ್ಮನ್ನು ಫ್ರೀಯಾಗಿ ಮಾತಾಡ್ಸ್ತಾ ಇದ್ರು ಆ ಸಬ್ಜೆಕ್ಟ್ ಮಾತ್ರ ನಾವು ಇಂಪ್ರೂವ್ ಇದ್ವಿ ಸರ್. ಸತ್ಯ ನನ್ನ ಅನ್ಬೋದು ಹೇಳೋದಾದ್ರೆ ಆ ಥರ ಶಿಕ್ಷಣ ಬೇಡ. ಒಟ್ಟು ಪ್ರತಿಯೊಬ್ಬ ಸ್ಟೂಡೆಂಟ್ನೂ ಈಗಿನ ಟೀಚರ್ಸ್ಗಳು ಮಾತಾಡ್ಸ್ಕೊಂಡು ಅವ್ರಿಗೆ ಫ್ರೀಯಾಗಿ ಎಜುಕೇಷನ್ ಕೊಡೋದ್ರಿಂದ ಅವ್ರು ಖಂಡಿತ ಡೆವಲಪ್ ಆಗ್ತಾರೆ, ನನ್ನ ಅನ್ಬೋದ್ರಿ. ಯಾಕೆ ಆ ಥರ ಭಯ ಇರ್ತಾ ಇತ್ತು? ಆವತ್ತಿನ ಶಿಕ್ಷಣನೇ ಆ ಥರ ಇತ್ತು. ಭಯದಲ್ಲಿದ್ದರೆ ಮಕ್ಕಳು ಕಲಿತಾರೆ, ಒಂದು ಡೆವಲಪ್ ಆಗ್ತಾರೆ ಅನ್ನೋದು ಆವತ್ತಿನ ಒಂದು ಇದಿತ್ತು. ಏನು ಬೇಡ, ಆಲೂರು ಸ್ಕೂಲ್ದಲ್ಲಿ ಏನೋ ಕಂಡೇರಾವ್ ಅಂತ ಒಬ್ಬರು ಹೆಡ್ ಮಾಸ್ಟರ್ ಇದ್ರು. ಅವ್ರು ನೋಡಿದ ಜ್ವರ ಬರು, ಅವ್ರು ಹದ್ಲಿಸಿದ್ರೆ ನಮಗೆ ಭಯ ಸರ್. ಆ ಸಿಂಹ ಸ್ವಪ್ನ. ನಮ್ಗೆ ಓದೋಕ್ಕೆ ಗೈಡೇ ಗೊತ್ತಿಲ್ಲ ಅವಾಗ. ಅದೇ ಕೆಲವು ಟೀಚರ್ಸ್ಗಳು ನಾವು ಮಾತಾಡ್ಸ್ಕೊಂಡು ಗೋಪಾಲಗೌಡ ಅದ್ವಾರ ಇದ್ಬಾರ ಹತ್ತಕೊಂಬರ ಇತ್ತಕೊಂಬರ ಈ ಥರ ಮಾಡೋ ಅಂದವಾಗ ನಿಜವಾಗ ಅವರ ಒಂದು ಸಬ್ಜೆಕ್ಟ್ಗಳಲ್ಲಿ ನಾವು ಅಷ್ಟು ಚೆನ್ನಾಗಿ ನಾವು ಇಂಪ್ರೂವ್ ಇದ್ದು. ಈಗಿನ ಲೆಕ್ಕಾಚಾರದಲ್ಲೂ ನಮ್ಮ ಮೊಮ್ಮಕ್ಕಳು ನಾವು ಮುರಾಜಿಪುರಾಜಲ್ಲೆಲ್ಲ ಇದ್ದಾರೆ. ಅಲ್ಲಿಗೆ ಹೋದವಾಗ ಒಂದು ಸಬ್ಜೆಕ್ಟ್ 2 ಸಬ್ಜೆಕ್ಟ್ ಅವ್ನು ವೀಕ್ ಇದ್ದ. ಯಾಕಪ್ಪ ನೀನು 2 ಸಬ್ಜೆಕ್ಟ್ ಮಾತ್ರ ವೀಕ್, ಎಲ್ಲರಲ್ಲೂ ಚೆನ್ನಾಗಿದೆ, ಏನು ಇದು ಅಂತ ಕೇಳಿದಾಗ ಅವ್ನು ಹೇಳ್ದ, ಅವ್ರು ನೋಡಿರೋ ಭಯ ಆಗುತ್ತೆ ತಾತ ಅಂತ. ಆವಾಗ ಅವ್ರು ಟೀಚರ್ಸ್ನ ಹೋಗಿ ನಾನು ಕಾಂಟ್ಯಾಕ್ಟ್ ಮಾಡಿ ಮಾತಾಡಿಸಿ, ಸರ್ ನಿಮ್ಮ ಸಬ್ಜೆಕ್ಟಲ್ಲಿ ಮಾತ್ರ ಬೇಕಿದ್ದಾನೆ ನಮ್ಮ ಹುಡುಗ. ಇಲ್ಲ ಅವ್ನು ಚೆನ್ನಾಗಿ ಓದ್ತಾನೆ. ಇಲ್ಲ ಸರ್, ಭಾರಿ ಕಡಿಮೆ ಮಾರ್ಕ್ಸ್ ತೆಗೆದವನು ಅವನು. ನೀವು ದಯವಿಟ್ಟು ಅವನು ಮಾತಾಡಿಸಿ, ಅವ್ನು ಫ್ರೀಯಾಗಿ ಮಾತಾಡ್ತಾರೆ. ಭಯದಿಂದ ಅವನಿಗೆ ಮರ್ತು ಹೋಗ್ತಾ ಇದೆ ಅಂದೆ ಸರ್. ಕಳೆದ ವರ್ಷ ಅಂದಿದ್ದೆ. ಈ ವರ್ಷ ನಿಜವಾಗ ಅವನು 93% ಪಾಸ್ ಮಾಡಿದ್ದಾನೆ. ಅವು 2 ಸಬ್ಜೆಕ್ಟಲ್ಲೂ ಅವನು ಅಷ್ಟು ಇಂಪ್ರೂವ್ ಆದ. ಅವ್ನು ನಿಜವಾಗಿ ನಾನು ನೋಡಿ ನಗಾಡ್ತಾರೆ. ನೋಡಿ ನೀವು ಹೇಳಿದ್ದು ಎಷ್ಟು ನಿಮ್ಮ ಹುಡುಗ ಬದಲಾವಣೆ ಅದ ಸರ್. ನಮ್ಮ ಹುಡುಗ ಅಂತ ಅಲ್ಲ, ಪ್ರತಿಯೊಬ್ಬ ಮಕ್ಕಳನ್ನೂ ಫ್ರೀಯಾಗಿ ಮಾತಾಡ್ಸ್ಕೊಂಡು ಅವ್ರಿಗೆ ಎಜುಕೇಷನ್ ಕೊಟ್ಟರೆ ನಿಜವಾಗೂ ಅವರು ಒಳ್ಳೆಯ ಪ್ರಜೆಗಳಾಗ್ತಾರೆ. ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋತಾರೆ. ನಾನು ಹೇಳಿ ಬಂದಿದ್ದೀನಿ ಸರ್. ಎಲ್ಲೆಲ್ಲಿ ಓದಿದ್ರಿ ನೀವು? ಸರ್ ನಾವು ಹಳ್ಳಿ ಶಾಲೆಯಲ್ಲೇ ಓದ್ದು. ಫಸ್ಟು 4ನೇ ತರಗತಿವರೆಗೂ ನಿಮ್ಮೂರಲ್ಲೇ ಇತ್ತ ಶಾಲೆಯಾಗ? ಶಾಲೆ ಇತ್ತು ಕಣತೂರಲ್ಲಿ. ನನ್ನ ನೈಟ್ ಪ್ಲೇಸು ಹುಟ್ಟೂರು, ಹೊಸೂರು, ಆಲೂರು ಹತ್ರ. ನಾವು ಅಲ್ಲಿಂದ ಇಲ್ಲಿ ಬಂದು ಕಣತೂರು ಸೆಟ್ಲ್ ಆದ್ವು. ಕೊನೆಗೆ ಒಂದು 22 ಇಯರ್ಸ್ ಆದಮೇಲೆ ಮದುವೆ ಇಲ್ಲಿ ಮಾಡ್ಕೊಂಡು ಇಲ್ಲೇ ಸೆಟ್ಲ್ ಆದವು. ಹಾಗಾಗಿ ನಾವು ಇಲ್ಲೇ ಉಳ್ಕೊಂಡು ಆವಾಗ 4ನೇ ತರಗತಿವರೆಗೂ ಊರಿನಲ್ಲೇ ಕ್ಲಾಸ್ ತರಗತಿ ಇತ್ತು. ಆಮೇಲೆ ಆಲೂರಿಗೆ ನಡ್ಕೊಂಬತ್ತಿದ್ವಿ. ನಡ್ಕೊಂಡು ಅಂದ್ರೆ ಒಂದು 5-6 ಕಿಲೋಮೀಟರ್ ದೂರ ಡೈಲಿ. ಆ ಸೋನೆ ಮಾಡೋದು, ಪ್ಲಾಸ್ಟಿಕ್ ಹಾಕೊಂಡು ನಾವು ಸ್ಕೂಲಿಗೆ ಬರ್ತಾಯಿದ್ದು. ಮಿಡ್ಲ್ ಸ್ಕೂಲು ಆಲೂರಿನಲ್ಲೇ, SSLC ಮುಗಿಯೋವರೆಗೂ ಆಲೂರಿನಲ್ಲೇ. SSLC ಪಾಸ್ ಮಾಡಿದ್ರಿ? ಆಯಿತು ಸರ್, ಅವತ್ತು ಆಯಿತು. ಒಂದೇ ಸರಿ ಪಾಸ್ ಆಯ್ತಾ? ಒಳ್ಳೊಳ್ಳೆ ಕೆಲಸಗಳು ಸಿಗೋದು ಸರ್ ಅವತ್ತು ನಮಗೆ. ಕರೆದು ಕೊಡ್ತೀವಿ ಅಂದರು. ಅದೇ ಟೈಮ್ನಲ್ಲಿ ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ನಮ್ಮ ಬಾಬು ಸೂಪ್ರಿಡೆಂಟ್ ಆಗಿದ್ರು. ಅವ್ರು ನಿಮಗೆ ಟೀಚರ್ ಪೋಸ್ಟ್ ಕೊಡ್ತೀವಿ, ಅದು ಕೊಡ್ತೀವಿ, ಇದು ಕೊಡ್ತೀವಿ, ಎಲ್ಲೆಲ್ಲೂ ಕೆಲಸ ಕೊಡ್ತೀನಿ ಅಂದರು. ಅವತ್ತಿನ ಮಟ್ಟದಲ್ಲೇ ನನಗೆ ಲ್ಯಾಂಡ್ಸಿನ ಭಾಳ ಆಸಕ್ತಿ. ಜಮೀನು, ದನ, ಕರುಗಳು, ಹೋರಿ ಅಂದ್ರೆ ಭಾರಿ ಇಂಟ್ರೆಸ್ಟು. ಹಾಗಾಗಿ ನಾನು ಯಾವ ಜಾಬಿಗೆ ಹೋಗಿ ಹಠ ಮಾಡಿದ್ರು ನನ್ನ ಹೋಗಿ ಅಂತ. ಅಂತೂ ನಾನು ಓದಲಿಲ್ವಲ್ಲ ಅಂತ ಹಠ ಮಾಡಿ ನನ್ನ ತಮ್ಮನೊಬ್ಬನ್ನ, ನನ್ನ ತಮ್ಮ HV ಪಾಲಾಕ್ಷ ಅಂತ ಇದ್ದಾರೆ, ಆತ ಮನೆಗೆ ಬರ್ದಂಗೆ ಅವರು ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಇರ್ತಾಳೆ ನಜೇವಾಡ ಅಂತ, ಅವ್ರ ಮನೇಲೇ ಬಿಟ್ಟು ಅವನಿಗೆ ಏನೇನು ಬೇಕು ಸಪ್ಲೈ ಎಲ್ಲ ಕೊಟ್ಕೊಂಡು ಅವನನ್ನು ಓದಿಸಿ ಅವನಿಗೆ ಕೆಲಸಕ್ಕೆ ಸೇರೋವರೆಗೂ ಬಿಡಲಿಲ್ಲ. ಅವನ್ನ ನನಗೆ ಕೊಡೋಕೆ ಮಾಡಿದಿಲ್ಲ, ಅವನಿಗೆ ಕೊಡಿ ಅಂತ ಹೇಳ್ಬಿಟ್ಟು ಅವನಿಗೆ ಟೀಚರ್ ಪೋಸ್ಟ್ ಕೊಡಿಸಿದ್ದುಂಟು. ಆಮೇಲೆ ನೋಡಿ, ನನ್ನ ಜೊತೆ ಓದ್ತಾ ಇದ್ದವ್ರು 2 ಜನ ಹುಡುಗರು, ನನ್ನ ಸ್ನೇಹಿತರು, ಅವ್ರಿಗೆ ನಿಜವಾಗೂ ಸರ್ ಅವ್ರಿಗೆ ಹಾಕಕ್ಕೆ ಬಟ್ಟೆ ಇಲ್ಲ, ತಿನ್ನಕ್ಕೆ ಅನ್ನ ಇಲ್ಲ. ನನ್ನ ಜೊತೆ ಕೂತ್ಕೊಂಡು ಸ್ಟಡಿ ಮಾಡ್ತಿದ್ರು ಅವರು. ಆದರೆ ಅವರು ಚೆನ್ನಾಗಿ ಓದಿದ್ರು, ಪಾಸ್ ಮಾಡಿದರು. ಆದ್ರೆ ಅವರಿಗೆ ವೃತ್ತಿ ತಗೋಬೇಕು ಅನ್ನೋ ಒಂದು ಶಕ್ತಿ ಇಲ್ಲ.
ನಾನು ಅಂಥ ಫೀಲ್ಡಲ್ಲಿ ನಮ್ಮ DDP ಆಫೀಸಿಗೆ ಕರ್ಕೊಂಡೋಗಿ ನಮ್ಮ ಬಾವರ ಹತ್ರ ಅವ್ರನ್ನ ಇರಿಸ್ಕೊಂಡು ಕೂರಿಸ್ಕೊಂಡು, ನೋಡಿ ತೀರಾ ಬಡವರು ನನ್ನ ಸ್ನೇಹಿತರು, ಇವ್ರಿಗೆ ನೀವು ಜಾಬ್ ಕೊಡಬೇಕು, ಟೀಚರ್ ಪೋಸ್ಟು ಶಿಕ್ಷಣ ಸೆಲೆಕ್ಟ್ ಮಾಡೋದು ಅವ್ರದ್ದೇ. ಆವಾಗ ಅವರಿಗೆ ನಾನು ಹೇಳ್ಕೊಂಡು ನಮ್ಮ ಬಾವರಿಗೆ ಅವನ ಹತ್ರ ಏನು ತಾಳ ಕೊಡ್ದು, ಅವರು ಬಡವರು ತಿನ್ನಕನ್ನ ಎಲ್ಲ ಅವರಿಗೆ, ಇನ್ನು ನನಗೆ ಅಪಾಯಿಂಟ್ ಕೊಡ್ತೀನಿ ಅಂದ್ರಲ್ಲ ಇವ್ರಿಗೆ ಕೊಡಿ, ಈ ಥರ ಹಠ ಮಾಡಿ ಅವ್ರಿಗೆ 2 ಜನಕ್ಕೆ ಜಾಬ್ ಕೊಡಿಸಿದ್ದೆ ನಾನು. ಮಾಸ್ಟರ್ ಆದ್ರು ಅವರಿಬ್ರು? ಮಾಸ್ಟರ್ ಆದರು. ಅವ್ರ ಹೆಂಡತಿ ಹೋಗಿ ಟೀಚರ್ ಸಿಕ್ಕಿದ್ರು. ಅವ್ರಿಗೆ ಮಕ್ಕಳಿದ್ದಾರೆ, ಹೊಂಬಾಳೆಯ ಅಂತ ಹೇಳ್ಬಿಟ್ಟು ನಮ್ಮ ಕ್ಲಾಸ್ಮೇಟ್ ಬಡವ ಆತ, ಅವನಿಗೆ ಜಾಬ್ ಕೊಡಿಸಿದ್ದೆ ನಾನು. ಇನ್ನೊಬ್ಬರಿಗೂ ಅದೇ ಥರ ಕೊಡಿಸಿದ್ದೆ. 2 ಜನ ಅವ್ರ ಕಾಲ ಮೇಲೆ ನಿಂತ್ಗಳಾಗ ಮಾಡಿದ್ದೆ. ನನಗೆ ಹೋಗೋ ಆಸಕ್ತಿ ಇಲ್ಲ ಅವಾಗ ಅಪಾಯಿಂಟ್ಗೆ. ನಿಮಗೆ ಸಿಗ ಅಂತದ್ದು ಬೇರೆಯವ್ರಿಗೆ ಕೊಡಿಸಿದ್ರಿ? ನನ್ನ ತಮ್ಮನು ಅದೇ ಹಠ ಮಾಡಿ ಓದಿಸಿ ಅವನು ITI ಎಲ್ಲ ಮಾಡಿಸಿ ಅವ್ನು ಟೀಚರ್ ಪೋಸ್ಟ್ ಕೊಡಿ ಅವನಿಗೆ ಅಂತ ಅಂದು ಅವ್ರಿಗೆ ಕೊಡಿಸಿದ್ದೆ. ಇದು ನನ್ನ ಅನುಭವದಲ್ಲಿ ಆಗಿದೆ. ಮುಂದಕ್ಕೆ ಓದಬೇಕು ಅಂತ ಹೇಳಿ ಆಸಕ್ತಿ ಇರಲಿಲ್ವ ನಿಮಗೆ? ನನಗಿಲ್ಲ ಸರ್. ಮನೆಯವ್ರು ಭಾರಿ ಆಟ ಮಾಡಿದ್ರು. ನಮ್ದೆಲ್ಲ ನಮ್ಮ ಅಕ್ಕ ತಂಗಿರನ್ನ ನಮ್ಮೆಲ್ಲ ಅಪಾಯಿಂಟಿದರಿಗೆ ಕೊಟ್ಟು ಮದುವೆ ಮಾಡಿದೆ. ಅವತ್ತಿನ ಮಟ್ಟದಲ್ಲಿ ನಾನೇ ನಿಂತು ಮಾಡಿರೋದು. ಅವತ್ತು ನಮ್ಮ ತಂದೆಯವರು ಏನೋ ಅವ್ರದ್ದಂತಾರ ಲೈನ್ ಇತ್ತು, ಈ ಥರ ಆಗಲ್ಲ ಅಂತ ಆಟ ಮಾಡಿಬಿಟ್ಟು ನಾವೇ ನಿಂತು ನಮ್ಮ ಅಕ್ಕ ತಂಗಿರನ್ನೆಲ್ಲ ನಾವು ಅಪಾಯಿಂಟಿದರಿಗೆ ಮದುವೆ ಮಾಡಿದ್ವಿ ಅವತ್ತು. ಎಲ್ಲರೂ ಅಪಾಯಿಂಟಲ್ಲಿರೋರು ಮದುವೆ ಆದರು. ಇವತ್ತು ಚೆನ್ನಾಗವ್ರೆ? ಎಲ್ಲ ಚೆನ್ನಾಗಿದ್ದಾರೆ. ಎಷ್ಟು ಜಮೀನಿತ್ತು ಗೋಪಾಲ್ ಗೌಡ್ರೆ ನಿಮಗೆ? ನಮಗೆ ನಮ್ಮ ತಂದೆ ಆಸ್ತಿನೇ ಅವತ್ತೊಂದು 30 ಎಕರೆ ಜಮೀನಿತ್ತು ಸರ್. ಹೊಸೂರಲ್ಲಿ 30 ಎಕರೆ ಆಸ್ತಿ ಇತ್ತು. ನನಗೆ ಬಂದಿದ್ದು ಒಂದು 10 ಎಕರೆ. ಆಮೇಲೆ ಅನಿರೀಕ್ಷಿತ ಏನೋ ನನ್ನ ಅದೃಷ್ಟ ಗ್ರಾಚಾರ ಒಟ್ಟಿನಲ್ಲಿ ಕಣ್ತೂರಿನಲ್ಲಿ ಸಂಬಂಧ ಆಯಿತು. ಇವ್ರಿಗೆ ಗಂಡು ಮಕ್ಳು ಇರಲಿಲ್ಲ. ಆವಾಗ ನಾನು ಇಲ್ಲೇ ಬಂದು ಸೆಟ್ಲ್ ಆಗಬೇಕ ಪರಿಸ್ಥಿತಿ ಆ ಥರ ಆಗ್ಬಿಡ್ತು. ಆಮೇಲೆ ಇವ್ರ ಸಂಬಂಧಿಕರು ಎಲ್ಲ ಸೇರಿ ನನ್ನನ್ನು, ಇಲ್ಲ ನೀವು ಇಲ್ಲೇ ಇರಬೇಕು, ಅವ್ರಿಗೆ ಗಂಡು ಮಕ್ಕಳಿಲ್ಲ, ಅತ್ತೆ ಮಾವ ತೀರಾ ದಡ್ರು, 4 ಪೈಸೆ ಅನ್ನೋರು, ದುಡ್ಡು ಲೆಕ್ಕ ಮಾಡಕ್ಕೆ ಬರ್ತಿರಲಿಲ್ಲ, ಆ ಥರ ಜನ ಅವರು. ಮನೆ ಹಾಳಾಗೋಗ್ಬಿಟ್ಟು ನೀವು ಇಲ್ಲೇ ಇರಬೇಕು ಅಂದರು. ನಮ್ಮ ಮಾವ ತಾಯಿ ಒಬ್ಬರು ಭಾಳ ತ್ಯಾಗಿ ಇದ್ದರು. ತ್ಯಾಗಿ ಅಂತ ಅಂದರೆ ನಮ್ಮ ಆಲೂರು ತಾಲೂಕಲ್ಲಿ ಹೆಸರಾದ ಮನುಷ್ಯ ಮಾಸ್ತಮ್ಮ ಅಂತ ಅವ್ರ ಹೆಸರು. ಅವರು 1 ವರ್ಷದ ಮಗು ಇದ್ದಾಗಲೇ ಅವ್ರನ್ನ ಗಂಡನ ತೀರ್ಕೊಂಬಿಟ್ರು. ಆ ಒಬ್ಬನೇ ಮಗನ ಸಾಕಿದ್ರು. ಅವರು ಓದಿಸ್ನಿಲ್ಲ. ಅವ್ರ ಮಗಳನ್ನೇ ನನಗೆ ಕೊಟ್ಟು ಮದುವೆ ಮಾಡಿದರು. ಆ ಪರಿಸ್ಥಿತಿಯಲ್ಲಿ ನಾನು ಆ ಮನೇಲಿ ಇರಲೇಬೇಕಾದ ಸಂದರ್ಭ ಬಂದ್ಬಿಡ್ತು. ಹಾಗಾಗಿ ಅವ್ರ ಮನೇಲಿ ಇದ್ಕೊಂಡು ನಮ್ಮ ನಾತನ್ನು ಹೊರಗಡೆ ಕೊಟ್ಟು ಮದುವೆ ಮಾಡಿಕೊಂಡು ಆ ಮನೇಲೇ ಸೆಟ್ಲಾದೆ. ಆಮೇಲೆ ನಾವು ಹೊಸೂರಿನ ಆಸ್ತಿನ ನನ್ನ ಭಾಗಕ್ಕೆ ಏನು ಬಂದಿತ್ತೋ ಅದನ್ನೆಲ್ಲ ಮಾರಾಟ ಮಾಡಿ ಈ ಕಣತೂರಿನಲ್ಲಿ ತಗೊಂಡು ಒಂದು 6.5 ಎಕರೆ, ಕಳೆದ ತಗೊಂಡು ಸೇರಿ ಒಂದು 7.5 ಎಕರೆ ಆಸ್ತಿ ತಗೊಂಡು ನಮ್ಮ ಮಾವ ರಸ್ತೆ ಅದು ಇದೆಲ್ಲ ಸೇರಿಸಿ ಟೋಟಲ್ ಒಂದು ಬೌಂಡ್ರಿ ಮಾಡಿ ಒಂದು 10 ಎಕರೆಗೆ ಅಡಿಕೆ ಮಾಡಿದ್ದೆ ನಾನು. ಈ ವರ್ಷ ನಮ್ಮ ಮಕ್ಕಳು ಒಂದು 2.5 ಎಕರೆಗೆ ಮತ್ತೆ ಎಕ್ಸ್ಟ್ರಾ ಮಾಡಿದ್ದಾರೆ. ಆಮೇಲೆ ಈ ಥರ ಬೆಳೆಗಳನ್ನು ಬೆಳಿತೀವಿ. ಈ ಥರ ಕಾಲ ಹಾಕೊಂಡು ಹೋಗ್ತೀವಿ. ಈಗ ಒಟ್ಟಿಗೆ ಕಣ್ತೂರಲ್ಲಿ ಎಷ್ಟು ಜಮೀನಿದೆ? ಕರೆಕ್ಟಾಗಿ ಒಂದು 20 ಎಕರೆ ಇದೆ ಸರ್. ಒಂದು 20 ಎಕರೆ ಇದೆ. 20 ಎಕರೆಲಿ 10 ಎಕರೆ ಅಡಿಕೆ ಇದೆ. ಈ ವರ್ಷ ಮಾಡಿರೋದು ಸೇರಿದ್ರೆ 12 ಎಕರೆ ಕರೆಕ್ಟಾಗಿದೆ. 12 ಎಕರೆ ಅಡಿಕೆ ಇದೆ. ಉಳಿದಿದ್ರಲ್ಲಿ ಏನೇನು ಬೆಳ್ಕತ್ತೀರಿ? 7,200 ಗಿಡ ಅಡಿಕೆ ಇದೆ ಸರ್. ಉಳಿದ ಜಮೀನಲ್ಲಿ ಏನೇನು ಬೆಳ್ಕತ್ತೀರಿ? ಇನ್ನು 8 ಎಕರೆ ಉಳಿದ ಜಮೀನಲ್ಲಿ ಊಟಕ್ಕೆ ಭತ್ತ ಬೇಕಲ್ಲ ಸರ್, ಆ ಭತ್ತನೂ ಬೆಳಿತೀವಿ. ಆಮೇಲೆ ಈ ಥರ ರಾಗಿ ಬೆಳ್ಕೊಳ್ತೀವಿ, ಶುಂಠಿ ಬೆಳೀತಾ ಇರ್ತೀವಿ. ಈಗ ಬೇರೆ ಬೇರೆ ಥರದ ಬೆಳೆಗಳೆಲ್ಲ ಜೋಳನೂ ಬೆಳಿತೀವಿ. ಈಗ SLC ಓದುವಾಗಲೇ ಕೃಷಿ ಬಗ್ಗೆ ನನಗೆ ಭಾರಿ ಆಸಕ್ತಿ ಇತ್ತು ಅಂತೇಳಿ ಹೇಳಿದ್ರಿ ತಾವು. ತಂದೆಯವ್ರ ಕಾಲಕ್ಕೆ ಎಷ್ಟು ಜಮೀನಿತ್ತು, ಏನೇನು ಬೆಳ್ಕೊತಾ ಇದ್ರಿ ಅಲ್ಲಿ? ಅವಾಗ ಹೇಳಿದ್ನಲ್ಲ ಸರ್, ನಮ್ಮ ತಂದೆ ಆಸ್ತಿನ ಆಗೋದು ಒಂದು 30 ಎಕರೆ ಇತ್ತು. ಆದರೆ ಅದು ಜವಾಬ್ದಾರಿನೂ ನಂದೇ ಇತ್ತು ಅವಾಗ ಪೂರ್ತಿ. ಆವಾಗ ನಾನು ಮಿಡ್ಲ್ ಸ್ಕೂಲ್ ಹೈಸ್ಕೂಲ್ಗೆ ಓದ್ಕೊಳ್ಳೆ ನಾನು ಜಮೀನು ಕಡೆನೇ ಒಲವು ಬಂದ್ಬಿಡ್ತು. ಅವಾಗ ಕೆಲಸ ಕಾರ್ಯ ಮಾಡ್ಕೊಂಡು ನಾನು ಸ್ಕೂಲ್ಗೆ ಹೋಗ್ತಾ ಇದ್ದೆ. ಆಮೇಲೆ ಬಂದ ಕೂಡಲೇ ಏನೇನು ಮಾಡ್ಬೇಕು ಅದನ್ನೆಲ್ಲ ಮಾಡ್ತಿದ್ದೆ. ಅದನ್ನ ನೋಡಿ ನನಗೆ ಸ್ವಲ್ಪ ಜವಾಬ್ದಾರಿನೇ ಅಂದ ಮೇಲೆ ಬಿಟ್ಬಿಟ್ರು ನಮ್ಮ ತಂದೆ ಅವಾಗ. ಹಾಗಾಗಿ ನನಗೆ ಎಜುಕೇಷನ್ ಕಡೆ ಸ್ವಲ್ಪ ಒಲವು ಕಡಿಮೆ ಆಯಿತು. ಈ ಲ್ಯಾಂಡ್ಸಿಂದು ಆಸಕ್ತಿ ಜಾಸ್ತಿ ಆಯಿತು. ದನ ಕರುಗಳು, ಹೋರಿ, ಆ ಹುಚ್ಚು ಅವಾಗಲೇ ನನಗೆ ಹಿಡ್ಕಂತದ್ದು. ಹೋರಿ ಸಾಕಾಣಿಕೆ ಆಗ್ಲಿಂದಲೂ ಮಾಡ್ತಾ ಇದ್ರ? ತಂದೆಯ ಕಾಲದಿಂದಲೂ ನಮ್ಮ ತಂದೆಯವರು ಮಾಡ್ತಾ ಇದ್ರು. ನಮ್ಮ ತಾತನೂ ಹೋರಿ ಸಾಕಾಣಿಕೆ ಮಾಡ್ತಾಯಿದ್ರು. 2-3 ಹಳ್ಳಿಕಾರು ಹೋರಿಗಳನ್ನು ಸಾಕ್ತಾ ಇದ್ರು. ನಾವೆಲ್ಲ ಚಿಕ್ಕ ಮಕ್ಕಳಲ್ಲಿ 7-8 ವರ್ಷ ಅವ್ರು ಕೈ ಬಿಟ್ಟಿದ್ರು ಹಳ್ಳಿಕಾರು ಹೋರಿ ಸಾಕದ. ಅಂತೂ ಆ ಒಂದು ರಕ್ತ ನಮಗೆ ಮನಸ್ಸು ತಡಿನಿಲ್ಲ. ಮತ್ತು ಈಗ ಒಂದು 50 ವರ್ಷದಿಂದ ನಾವು ಮಾಡ್ತಾ ಇಟ್ಕೊಂಡಿದ್ವಿ. ಅದ್ರ ಅನುಭವ ಇತ್ತಲ್ಲ ಚಿಕ್ಕ ವಯಸ್ಸಿನಲ್ಲೇ, ಹಂಗಾಗಿ ಮನಸ್ಸು ತಡಿಲಿಲ್ಲ ಅದು. ಆಗಿನ ಕಾಲಕ್ಕೆಲ್ಲ ಸಂತಾನೋತ್ಪತ್ತಿಗೆ ಅಂತ ಹೇಳಿ 2-3 ನೀವೇ ಸಾಕಾಣಿಕೆ ಮಾಡ್ತಿದ್ರು ನಿಮ್ಮದಲ್ಲೇ? ಹೌದು, ನಾವೇ ಸಾಕ್ತಾ ಇದ್ದು. ಎಲ್ಲೆಲ್ಲಿಂದ ಎಲ್ಲ ಬರೋರು ಅಲ್ಲಿಗೆ ಹಸುಗಳನ್ನೆಲ್ಲ ಹೊಡ್ಕೊಂಡು? ಸುತ್ತಮುತ್ತ ಹಳ್ಳಿ ಕಡೆ ಎಲ್ಲ ಬರೋರು. ಆವಾಗ ಈ ಹಾಸ್ಪಿಟ್ಲು ಇರಲಿಲ್ಲ, ದೂರ ಎಲ್ಲೆಲ್ಲೋ ಸಿಟಿಗಳಲ್ಲಿ ಮಾತ್ರ ಹಾಸ್ಪಿಟ್ಲು. ಆಮೇಲೆ ಮನೆಗೆ ಬಂದು ಇಂಜೆಕ್ಷನ್ ಹಾಕೋದು ಅದಿರ್ಲಿಲ್ಲ. ಆವಾಗ ರಾಸುಗಳು ಜಾಸ್ತಿ ಇತ್ತು, ಜನಸಂಖ್ಯೆ ಕಡಿಮೆ ಇತ್ತು, ಭೂಮಿಗೆ ಎಷ್ಟಿದೆಯೋ ಅಷ್ಟೇ ಇತ್ತು, ಜಾನುವಾರುಗಳು ಜಾಸ್ತಿ ಇತ್ತು. ಆವಾಗ ಒಂಥರ ನಡೀತಿತ್ತು. ಇವಾಗ ಜಾನುವಾರು ಕಡಿಮೆ ಆಯಿತು, ಜನಸಂಖ್ಯೆ ಜಾಸ್ತಿ ಆಯಿತು.
ಬೆಳೆಗಳು ಇಂದನೂ ಇದು ಭೂಮಿನ ಎಲ್ಲ ಹಂಚ್ಕೊಂಡ್ರು. ಈ ಥರ ಆಗಿ ಜಾನುವಾರುಗಳೆಲ್ಲ ಮಾರ್ಕೊಂಬಿಟ್ಟು ಇವಾಗ ಬರೀ ದುಡ್ಡು ಬರೋ ಅಂಥದ್ದು ಏನೋ ಮಾಡ್ಕೊಂಡು ಕಾಲ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈಗ ತಂದೆರ ಕಾಲಕ್ಕೆ ಏನೇನು ಬೆಳೀತಾ ಇದ್ರು ಅವತ್ತಿನ ಕಾಲಕ್ಕೆ? ಆವಾಗ ನಾನು ಕಾಣಂಗೆ ಭತ್ತ, ರಾಗಿ, ಆಲೂಗಡ್ಡೆ, ಜೋಳ, ಇಷ್ಟೇ. ಕಬ್ಬು, ಇದು ಕಮರ್ಷಿಯಲ್ ಕ್ರಾಪ್. ಇದು ಇಷ್ಟೇ ಸಾಮಾನ್ಯವಾಗಿ ಬೆಳೀತಾ ಇದ್ದು. ಭತ್ತ, ರಾಗಿ, ಆಲೂಗಡ್ಡೆ, ಜೋಳ, ಕಬ್ಬು ಇಷ್ಟು ಬೆಳೀತಾ ಇದ್ದು. ಇಷ್ಟು ಬೆಳೀತಾ ಇದ್ರು. ಭತ್ತ, ರಾಗಿ ಅಂತೂ ಮನೆ ಬಳಕೆಗೆ ಅಂತ ಹೇಳಿ ಬೇಕಾಯ್ತಿತ್ತು. ಇಲ್ಲ, ಅದೇ ಅವತ್ತಿನ ಒಂದು ದುಡ್ಡು ಕಾಸಿನ ಬೆಳೆ ಅದು. ಅದನ್ನೇ ಇಷ್ಟಪಟ್ಟು ಮಾಡ್ತಾ ಇದ್ದಿದ್ದು. ಅದನ್ನೇ ಹೆಚ್ಚು ಬೆಳೆಯೋದು, ತಗೊಂಡೋಗಿ ಮಾರಾಟ ಮಾಡೋದು. ಈ ಹೊಲಭತ್ತ ಏನೋ ಬೆಳೀತಾ ಇದ್ದೆ ಅಂತ ಹೇಳಿ ಹೇಳಿದ್ರಿ. ಹೌದು ಸರ್, ಹೊಲಭತ್ತ ಅಂತ ಮಾಡ್ತಿದ್ದು. ಅದು ಯಾವ ಭೂಮಿಲಿ ಬರೋದು, ಸ್ವಲ್ಪ ಆನಂಜಿ ಹೊರಬಿಡಿಯ ಅಂತ ಭೂಮಿಗಳು, ಹೊರಬಿಡಿಯ ಅಂತ ಭೂಮಿಗಳಲ್ಲಿ ಅದು ಭಾರಿ ಈಸಿಯಾಗಿ ಬರೋ ಬೆಳೆ. ಅದು 4 ತಿಂಗಳಿಗೆ ಕಟಾವೇ ಆಗ್ಬಿಡೋದು. ಅದು ಕೆಂಪಕ್ಕಿ ಬರೋದು, ಇದು ಕುಸುಲಕ್ಕಿಗೂ ಹೋಗೋದು, ಪುರಿನೂ ಮಾಡೋರು, ಒಳ್ಳೆ ಬೆಳೆ ಬರೋದು. ಅದು ಕುಸ್ಕಿ ಜಮೀನಲ್ಲಿ ಮಾಡ್ತಿದ್ವು ಅದನ್ನ. ಯಾವ ಟೈಮಲ್ಲಿ ಬಿತ್ತನೆ ಮಾಡ್ತಿದ್ರು ಅದನ್ನ? ಭರಣಿ ಮಳೆಗೆ ಬಿತ್ತನೆ ಮಾಡ್ಬಿಡ್ತಿದ್ದು. ಈಗ ಬಿತ್ತನೆ ಮಾಡೋಕ್ಕಿಂತ ಮೊದಲು ಹೆಂಗೆ ಹದ ಮಾಡ್ಕೊತಿದ್ರು ಜಮೀನೆಲ್ಲ? ಭೂಮಿನ ಅಡಿಗಾರು ಬೇಸಾಯ ಅಂತ ಮಾಡ್ತಿದ್ವು ಹಿಂದೆ. ಅಡಿಗಾರಕ್ಕೆ ಹೊಡೆಯೋದು. ಅಡಿಗಾರು ಅಂದ್ರೆ ಏನು? ಅಡಿಗಾರು ಅಂದ್ರೆ ಈ ನಮ್ಮ ಹಳ್ಳಿಯ ನಾಟಿ ಎತ್ತುಗಳು ಅದರಲ್ಲೆಲ್ಲ ಭೂಮಿನ ಉತ್ತು ಬಿಸಿಲಲ್ಲೆಲ್ಲ ಒಣಗಕ್ಕೆ ಬಿಟ್ಟು ಮಳೆ ಬಂದವಾಗ ಅದನ್ನೆಲ್ಲ ಹದ ಮಾಡಿ ಬಿತ್ತೋದಕ್ಕೆ ಅದನ್ನ ಉಪಯೋಗಿಸ್ತಿದ್ವು. ಅವಾಗ ಅದನ್ನ ಅಡಿಗಾರುಕ್ಕೆ ಅಂತ ಹೊಡಿತಿದ್ವು. ಅದ ಎಷ್ಟಕ್ಕೆ ಹೊಡ್ಕೊತಿದ್ರಿ? ಆವಾಗ 4 ಬೇಸಾಯ ಮಾಡ್ತಿದ್ವು. ಬೇಸಾಯ ಮಾಡಿ ಭೂಮಿಲಿರೋ ಗಿರ್ಕೆ ಎಲ್ಲ ಒಣಗಿಸಿ, ಈ ಕೊಡ್ನಾರೆ ಅಂತ ಬರುತ್ತೆ ಇವಾಗ, ಅದು ಆವಾಗ ನಾವು 3-4 ತಿಂಗಳು ಅದನ್ನು ಬಿಸಿಲಲ್ಲಿ ಒಣಗಿಸ್ಬಿಟ್ರೆ ಅದೆಲ್ಲ ನಾಶವಾಗ್ಬಿಡೋದು. ಭೂಮಿಯೆಲ್ಲ ಆ ರೀತಿ ಫಲವತ್ತತೆ ಮಾಡ್ಕೊಂಡು ಅಡಿಗಾರಕ್ಕೆ ಹೊಡ್ಕೊಂಡು ಭರಣಿ ಮಳೆ ಬಂದವಾಗ ಈ ಬೆಳೆನೇ ಬಿತ್ತನೆ ಮಾಡ್ತಿದ್ದು. ಅದಕ್ಕೆಲ್ಲ ಕರೆಕ್ಟಾಗಿ ಅಷ್ಟರೊಳಗೆ ದನಿ ಗೊಬ್ಬರ ಎಲ್ಲ ಸೇರಿಸಿ, ಮಣ್ಣು ಮಸಿ ಎಲ್ಲ ಸೇರಿಸಿ ಭೂಮಿ ಅಷ್ಟು ಫಲವತ್ತಾಗಿ ಇಟ್ಕೊಳ್ತಿದ್ವು. ಅವಾಗ ಒಳ್ಳೆ ಬೆಳೆ ಬರೋದು. ಈ ರಾಸಾಯನಿಕ ಗೊಬ್ಬರ ಭಾರಿ ಕಡಿಮೆ ಅವಾಗ. ಇಲ್ಲವೇ ಇಲ್ಲ. ನಮ್ಮ ಫಾದರ್ ಕಾಲದಲ್ಲಿ ರಾಸಾಯನಿಕ ಗೊಬ್ಬರನ ನಾವು ಬಳಸ್ತಿದ್ದೇ ಕಡಿಮೆ. ನಾವು ಕಾಣಂಗೆ ನಾವು SSLC ಬಂದವಾಗ ನಮ್ಮ ಅಪ್ಪರೆಲ್ಲ ಒಂದು ಸ್ವಲ್ಪ ಈ ಸೂಪರ್ ತಂದು ಹಾಕಿದ್ರೆ ಸ್ವಲ್ಪ ಬೆಳೆ ಬರುತ್ತಂತೆ ಅಂತ ಹೇಳ್ಬಿಟ್ಟು ಸೂಪರ್ ತಂದು ಲೈಟಾಗಿ ಹಾಕೊಂಡು ಬೆಳೆನ ಸ್ವಲ್ಪ ಇಳುವರಿ ಬರಂಗೆ ಮಾಡ್ಕೊಂಡ್ರು. ಅದು ಆವಾಗ ಕಡಿಮೆ ಇದ್ದಿದ್ದು ರಾಸಾಯನಿಕ ಬೆಳೆ, ಇವಾಗ ಜಾಸ್ತಿ ಆಗೋಯ್ತು. ಕೊಟ್ಟಿಗೆ ಗೊಬ್ಬರ ಇಲ್ದಂಗೆ ಆಯಿತು, ಮಣ್ಣು ಮಸಿ ಇಲ್ದಂಗೆ ಆಯಿತು. ಬರೀ ಅದನ್ನೇ ನಂಬ್ಕೊಂಡು ಬರೀ ಒಂದೇ ಬೆಳೆಗಳನ್ನ ಬೆಳೆದು ಈಗ ಈ ಜೋಳ ಎಲ್ಲ ಹೋಗ್ತಾ ಇದೆ. ಈಗ ಎಲ್ಲ ವೈಟ್ ರೋಗ ಬಂದು ಹೋಗ್ತಾ ಇದೆ. ಇದು ಕಾರಣ ಏನು? ಒಂದೇ ಬೆಳೆ ಭೂಮಿಲಿ ಬೆಳೆಯೋದು, ಅದಕ್ಕೆ ಮಣ್ಣು ಮಸಿ ದನಿ ಗೊಬ್ಬರ ಇಲ್ಲ, ಬರೀ ರಾಸಾಯನಿಕ ಗೊಬ್ಬರದಲ್ಲಿ ಬೆಳ್ಕೊಳ್ಳೋದು. ಹೀಗಾಗಿ ಭೂಮಿ ಫಲವತ್ತತೆ ಎಲ್ಲ ಹಾಳಾಗಿ ಹೋಗಿ ಭೂಮಿಲಿ ಯಾವ ಒಂದು ಶಕ್ತಿನೂ ಇಲ್ದಂಗಾಗಿ ಈ ಬೆಳೆಗಳು ಹಾಳಾಗ್ತಾರೆ ಕಾರಣ. ಎಷ್ಟು ಎಕರೆಗೆ ಹಾಕ್ತಿದ್ರಿ ಹೊಲಭತ್ತ? ಒಂದು ಬೆಳೀತಿದ್ದು ಸಹ ಒಂದು 4-5 ಎಕರೆ ಬೆಳೀತಿದ್ದು. ಬರಡಿ ಮಳೆಗೆ ಹಾಕಿದ್ರೆ ಯಾವಾಗ ಬರ್ತಾಯಿತ್ತು ಅದು? ಅದನ್ನು 3-4 ತಿಂಗಳೊಳಗೆ ಬಂದ್ಬಿಡೋದು ಸರ್. ಅದು 3-4 ತಿಂಗಳು ಸೋನೆ ಹಿಡಿಯೋರೊಳಗೆ ಬಂದೇ ಬಿಡೋದು. ಬರಣಿ ಮಳೆ ಫಸ್ಟಿಗೆ ಹಾಕ್ಬಿಡ್ತಿದ್ದು. ಅಲ್ಲಿಗೆ ಭರಣಿ ಮಿಕ್ಸಿರಿ ಆದ್ರಿ ಪುನಃ ಉಸಿರು ನಷ್ಟೇ ಮಳೆ ಸೋನೆ ಹಿಡಿಯೋರೊಳಗೆ ಬಂದ್ಬಿಡೋದು. 3 ತಿಂಗಳು ಬಂದ್ಬಿಡೋದು. ಅದು ಒಳ್ಳೆ ಇಳುವರಿ ಬರ್ತಾಯ್ತಾ? ಬರೋದು ಒಂದು 15 ಕ್ವಿಂಟಲ್ ಬರೋದು ಅಷ್ಟೇ. ಅದು ಒಂದು 15 ಕ್ವಿಂಟಲ್. ಅದಕ್ಕೇನು ನೀರು ಕಟ್ಟಬೇಕು ಮಾಡಬೇಕು ಆ ಥರದ್ದೆಲ್ಲ ಇಲ್ಲ ಸರ್. ಭೂಮಿಲಿ ತೇವಾಂಶ ಇದ್ಬಿಡು ಸಾಕು, ಬಂದ್ಬಿಡೋದು. ಅರ್ಧಗಿರ್ತೆ ಹೊಡಿತಿದ್ರ? ಬೇಸಾಯ ಮಾಡ್ತಿದ್ದು. ಎತ್ತುಗಳಲ್ಲಿ ಬೇಸಾಯ ಮಾಡ್ಕೊಂಡು ಬೆಳೀತಿದ್ದು. ಅವಾಗ ಎಷ್ಟು ಕ್ವಿಂಟಲ್ ಆಗದು ನಿಮಗೆ ಭತ್ತ? ಅದರಲ್ಲಿ ಒಂದು 15 ಕ್ವಿಂಟಲ್ ಎಕರೆಗೆ ಬರೋದು. ಅದು ಒಂದು 4 ಎಕರೆಗೆ ಹಾಕೊಳ್ಳಿವ್ರಿ? ಒಂದು 60 ಚೀಲ 60 ಕ್ವಿಂಟಲ್ ಬೆಳೀತಿದ್ದು. ಅದು ಜೊತೆಗೆ ಗದ್ದೆನೂ ಮಾಡ್ತಿದ್ರ? ಅದು ಬೇರೆ. ಅದು ನೀರಾವರಿ ಕೆರೆ ಬಯಲು. ಅವಾಗ ಚಾನಲ್ಗಿಂದ ಇದ್ನಲ್ವಲ್ಲ, ಬೋರ್ವೆಲ್ ಬಾವಿಗಳಿಲ್ಲ, ಕೆರೆ ನೀರಿನಲ್ಲೇ ಬೆಳೀತಿದ್ದು. ಹಿಂದೆ ಮಳೆಗಾಲನು ಕರೆಕ್ಟಾಗಿ ನಡೆಸ್ಬಿಡೋದು. ಕೆರೆ ಎಲ್ಲ ಭರ್ತಿ ಆಗಿರೋದು. ಅವಾಗ ಗದ್ದೆ ಮಾಡ್ಕೊಳ್ದು ಬೇಸಾಯ ಮುಂತ ಚೆನ್ನಾಗಿತ್ತು. ಅವಾಗ ಗದ್ದೆ ಎಷ್ಟು ಎಕರೆ ಇತ್ತು? ಒಟ್ಟು ಒಂದು 30 ಎಕರೆ. ಅದರಲ್ಲಿ ಒಂದು 15 ಎಕರೆ ಕಾಡೆ ಇತ್ತು. ಇನ್ನು 15 ಎಕರೆಯಲ್ಲಿ ಒಂದು ತರಿ ಅರ್ಧ, ಕುಸ್ಕಿ ಅರ್ಧ ಇತ್ತು. ಒಂದು 7-7.5 ಎಕರೆ ಗದ್ದೆ ಮಾಡ್ತಿದ್ವಿ. ಉಳಿದಿದ್ದೆಲ್ಲ ರಾಗಿ ಕಲ್ತಿದ್ದು. ಇಲ್ಲಿ ನಿಮ್ಮ ಮಾವರೂರಲ್ಲಿ ಏನೇನು ಬೆಳೀತಾ ಇದ್ರು? ಅದು ನಾವು ಬಂದ ಮೇಲೆ ಅಲ್ಲಿವರೆಗೇನು ಬೆಳೆ ಮಾಡ್ತಿರ್ಲಿಲ್ಲ. ಅವ್ರು ಏನು ಮಾಡ್ಕೊತಿದ್ರು ಅದು ಸಾಮಾನ್ಯ ಭತ್ತ ರಾಗಿನೇ ಅಂತ ಸರ್. ಅವಾಗ ಭತ್ತ ರಾಗಿನೇ ಅವ್ರು ಹೆಚ್ಚಿಗೆ ಇನ್ನೇನು ಬೆಳೆ ಮಾಡ್ತಿರ್ಲಿಲ್ಲ ಅವರು. ನೀವು ಬಂದ್ಮೇಲೆ ಏನೇನೋ ಹಂತವಾಗಿ ಅಭಿವೃದ್ಧಿ ಮಾಡಿದ್ರಿ? ಅದು ನಾವು ಇಲ್ಲಿ ಬಂದ್ಮೇಲೆ ಕುಸ್ಕಿ ಜಮೀನಿಗೆಲ್ಲ ಹತ್ತಿ ಹಾಕಕ್ಕೆ ಶುರು ಮಾಡಿದೆ. ಹತ್ತಿಲು ಯಾವ ದುಡ್ಡು ಏನು ಆಗಲಿಲ್ಲ. ಲೇಬರ್ಸ್ ಭಾರಿ ಬೇಕಾಯಿತು. ಲೇಬರ್ಸ್ಗಳು ಈಗ ಬಂದ ಲೇಡೀಸ್ಗಳಿಗೆಲ್ಲ ಸೀರೆ ಹೊಂಚದೆ ಆಗ್ಬಿಡೋದು. ನಾವು ಎಲ್ಲ ಸೀರೆಗಳೆಲ್ಲ ಹರಿದು ಹೋಗ್ಬಿಡವು. ಅವ್ರಿಗೆಲ್ಲ ಸೀರೆ ಗಿರೆಲ್ಲ ತಂದು ಕೊಟ್ಟು ಅವ್ರಿಗೆ ತಿಂಡಿ ಊಟ ಎಲ್ಲ ಕೊಟ್ಕೊಂಡು ಕೆಲಸ ಮಾಡಿತ್ತು. ಅದು ಇದು ಹತ್ತಿನೂ ಬೇಡ ಅನಿಸ್ಬಿಡ್ತು.
ಆಮೇಲೆ ತರಿ ಜಮೀನಲ್ಲಿ ಈ ಭತ್ತದಲ್ಲಿ ಏನು ಪ್ರಯೋಜನ ಆಗ್ತಾ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಈ ಕಬ್ಬು ಮಾಡಕ್ಕೆ ಶುರು ಮಾಡಿದ್ವು. ಒಂದು 5-6 ಎಕರೆಯಲ್ಲಿ ಕಬ್ಬಿನ ಬೆಳೆ ಮಾಡಕ್ಕೆ ಶುರು ಮಾಡಿದ್ವು. ಅದ್ರಲ್ಲೂ ಗಾಣದವ್ರಿಗೆ ಅರ್ಧ ನಮ್ಗರ್ಧ. ಅದ್ರಲ್ಲೂ ಯಾವ ಅನುಕೂಲನೂ ಆಗಲಿಲ್ಲ. ಒಂದು 3 ಗಾಣ ಆಗಿಬಿಟ್ಟು 3 ತಿಂಗಳ ಕಾಲ ನಾವು ಕಬ್ಬು ಬೆಳೀತಿದ್ದು. ಅದರೊಳಗೆ ಏನು ದುಡಿಮೆ ಆಗಲಿಲ್ಲ ನಮಗೆ. ಆಮೇಲೆ ಈಗ ಆಯ್ತಲ್ಲ ಏನು ಮಾಡೋದು ಅಂತ ಹೇಳ್ಬಿಟ್ಟು ಇವಾಗ ಒಂದು 25 ವರ್ಷದಲ್ಲೇ ಯೋಚನೆ ಮಾಡಿದೆ, ಮುಂದೆ ಭಾರಿ ಕಷ್ಟ ಆಗುತ್ತೆ, ಬೇಡ ನಾವು ಅಡಿಕೆ ಹಾಕಿಬಿಡೋದು ಒಳ್ಳೇದು ಅನ್ನಿಸ್ತು. ನಾನು ಹೊಸೂರಿನಲ್ಲಿ ಇದ್ದಾವಾಗಲೇ ಒಂದು ಅರ್ಧ ಎಕರೆಗೆ ಅಲ್ಲಿ ಅಡಿಕೆ ಹಾಕಿದ್ದೆ ನಾನು. ನಮ್ಮ ಹೈಸ್ಕೂಲ್ ಪಕ್ಕದ ಒಂದು ಫಾರಮ್ ಇತ್ತು, ಅಲ್ಲಿ ಆ ಫಾರಮಿಂದ ಗಿಡಗಳನ್ನ ತಗೊಂಡೋಗಿ ಅಡಿಕೆ ಮಾಡಿದ ಒಂದು ಅನುಭವ ಇತ್ತು. ಇಲ್ಲಿ ಯಾಕೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅವತ್ತಿನ ಮಟ್ಟದಲ್ಲಿ ಧೈರ್ಯ ಮಾಡಿ ಒಂದು 5 ಎಕರೆ ಜಾಗ ತೆಗ್ಗಿನ ಗದ್ದೆಗಳಿಗೆಲ್ಲವ ಆ ಕಬ್ಬನ್ನೆಲ್ಲ ಕಿತ್ತು ಹಾಕಿಬಿಟ್ಟು 5 ಎಕರೆ ಜಾಗಕ್ಕೆ ನಾವು ಅಡಿಕೆ ಫಸ್ಟು ಸ್ಟಾರ್ಟಿಂಗ್ ಕೂರಿಸ್ತೇವೆ. ಅವತ್ತು ತಿನ್ನಕ್ಕೆ ಅನ್ನ ಇಲ್ಲ, ಕೊಂಡ್ಕೊಬಂದು ತಿಂದಿರೋದು ಉಂಟು. ರಾತ್ರಿ ಟೈಮು ನಾವು ಹಸ್ಕೊಂಡು ಮನಗಿರೋದು ಉಂಟು ಸರ್. ಆ ತೆಗ್ಗಿನ ಗದ್ದೆಗಳು ಭತ್ತ ಬರೋದು, ಆ ಭತ್ತ ಇಲ್ದಾಗ ಮಾಡ್ಕೊಂಬಿಟ್ಟು ಅಡಿಕೆ ಹಾಕಿಬಿಟ್ಟೆ. ಸುಮಾರು ಒಂದು 8-10 ವರ್ಷ ತಿನ್ನಕ್ಕೆ ಅನ್ನ ಇಲ್ಲ. ಒಂದೊಂದು ದಿವಸ ರಾತ್ರಿ ಟೈಮ್ ಸೋರೆಕಾಯಿ ಬೇಯಿಸ್ಕೊಂಡು ತಿಂದು ಮಲಗಿರೋದು ಉಂಟು ನಾವು. ಒಂದೊಂದು ತೊಗರಿಕಾಯಿ ಬೇಯಿಸ್ಕೊಂಡು ತಿಂದು ಮಲಗಿರೋದು ಉಂಟು. ತಿನ್ನಕ್ಕೆ ಅನ್ನ ಇಲ್ಲ. ಆ ಪರಿಸ್ಥಿತಿ ಬರೀ ಬಡ್ಡಿ ಸಾಲದಲ್ಲಿ ತಗೊಬಂದು ತಿಂತಾಯಿದ್ದು. ಆ ಕಷ್ಟದಲ್ಲಿ ನಾವು ತೋಟ ಮಾಡಿದೆ. ಕಷ್ಟದಲ್ಲಿ ತೋಟ ಮಾಡಿದೆ. ಎಲ್ಲ ಹಾಳು ಮಾಡಿದ್ರು. ಮಾಸ್ತವನ ಮನೆ ಹಾಳು ಮಾಡಾಕ್ಬಿಟ್ರು. ಮಾಸ್ತವನ ಮನೆ ಹಾಳಾಗೋಯ್ತು. ತೋಟ ಮಾಡಿ ಒಂದು ಮನೆ ಹಾಳಾಗೋಗ್ಬಿಡ್ತು ಮಾಸ್ತವನ ಮನೆ ಅನ್ನೋರು ಸರ್. ಆ ಥರ ಮಾಡಿದೆ. ಆ ಥರ ಮಾಡಿ ಸಾಲದಕ್ಕೆ ಅವಾಗ ಬಾಳೆ ಹಾಕಿದ್ರು ಒಳಗಡೆ ಎಲ್ಲವ. ಈ ಬಾಳೆ ಎಲ್ಲ ಈ ಥರ ಆಗೋಗ್ಬಿಡ್ತು. ಎಲ್ಲ ಕಟ್ಟೆ ಬಂದ್ಬಿಡ್ತು. ಬಾಳೆದು ದುಡಿಮೆ ಇಲ್ಲ, ಅಡಿಕೆ ಫಸಲಿ ಬಂದಿಲ್ಲ. ಯಾರು ಏನಾದ್ರು ಮಾತಾಡ್ಕೊಳ್ಳಿ, ಸುಮ್ಮನೆ ತಿರ್ಗಾಡ್ಕೊಂಡು ಜಮೀನು ಕಡೆ ತಿರ್ಗಾಡ್ಕೊಂಡಿದ್ದೆ. ಅಂತೂ ಕೊನೆಗೆ ಬಾಳೆ ಎಲ್ಲ ಕಿತ್ತು ಹಾಕಿದ ಮೇಲೆ 5 ಎಕರೆ ಜಾಗದಲ್ಲಿ ಎಲ್ಲ ಒಂದು 5-6 ಅಡಿ ಉದ್ದಕ್ಕೆ ಅಡಿಕೆ ಗಿಡ ಕಣ್ಣಿಗೆ ಕಾಣಿಸೋಕೆ ಶುರು ಮಾಡ್ತು. ಆವಾಗ ಇವ್ರು ಉಳ್ಕೊಂಡು ಭಾರಿ ನೀಟ ಮಾಡೋರು ತೋಟವ, ನಾವೆಲ್ಲ ಏನೋ ತಿಳ್ಕೊಂಡಿದ್ವಲ್ಲ ಅನ್ನೋಕ್ಕೆ ಶುರು ಮಾಡಿದ್ರು. ಆವಾಗ ಒಂದು 2 ವರ್ಷ ಕಾಲ ಮೇಲೆ 8 ವರ್ಷ ಆದಮೇಲೆ ಸ್ವಲ್ಪ ಫಸಲು ಬರೋಕ್ಕೆ ಸ್ಟಾರ್ಟ್ ಆಯಿತು. ಆವಾಗ ನಮ್ಮ ಆರ್ಥಿಕ ಮಟ್ಟ ಸ್ವಲ್ಪ ಸುಧಾರಿಸ್ತಾ ಬಂತು. ಮೊದಲು ಎಷ್ಟು ಎಕರೆಗೆ ಹಾಕಿದ್ರಿ ಅಡಿಕೆ? 5 ಎಕರೆ ಫಸ್ಟ್ 5 ಎಕರೆಗೆ ಹಾಕಿಬಿಟ್ಟೆ ಸರ್. ಭಾರಿ ದೊಡ್ಡ ಪ್ರಮಾಣದಲ್ಲಿ ಹಾಕಿದ್ರಿ. ತಗ್ಗಿನ ಗದ್ದೆ 5 ಎಕರೆಗೆ ಫಸ್ಟ್ ಮಾಡಿಬಿಟ್ಟೆ. ಅಲ್ಲಿಗೆ 8-10 ವರ್ಷ ನಮಗೆ ಭಾರಿ ತೊಂದರೆ ಆಯ್ತು ಸರ್. ತಿನ್ನಕ್ಕೆ ಅನ್ನ ಇಲ್ಲ. ಆವಾಗ ಇದು ಇಲ್ಲ, ಏನೋ ಕೊಳವೆ ಬಾವಿಗಳಿಲ್ಲ, ಕೆರೆ ನೀರಿನ ಆಸ್ವಾದನೆ ಮಾಡಿಬಿಟ್ಟೆ. ಆಮೇಲೆ ಈಗ ಥರ ಆಯ್ತಲ್ಲ, ನಾವು ಬೋರ್ ಮಾಡಿದವ್ರು ಅನುಕೂಲ ಆಗಲ್ಲ, ಯಾಕೋ ಮಳೆಗಾಲ ಕಡಿಮೆ ಆಗ್ತಾ ಇದೆ ಅನ್ನಿಸ್ತು ಸಾರ್. ನಾನು ಒಂದು 10-12 ಬಾವಿ ಕೊರೆಸ್ತೆ, 12 ಬೋರ್ವೆಲ್ ಕರೆಸ್ತೆ, ಎಲ್ಲ ಫೇಲು. ಇನ್ನು ಬೇಸಿಗೆ ಕಮೆನ್ಸ್ ಆಗಿಬಿಡ್ತು ಅಂದರೆ ನಮ್ಮ ತೋಟ ಹೋಗ್ಬಿಡುತ್ತೆ. ಏನು ಮಾಡೋದು ಮತ್ತಿನ್ನೆರಡು ಬಾವಿ ಕೊರೆಸ್ತೆ, 12 ಬಾವಿ ಕೊರೆಸ್ತೆ, ನೀರು ಬರಲಿಲ್ಲ. ಆಮೇಲೆ ಟಿಬ್ಟೂರಿಂದವ ವಿರುಪಾಪುರದ ರಾಜಶೇಖರ್ ಮಾಸ್ಟ್ರು ಸ್ನೇಹಿತರೊಬ್ಬರು ಮಾಸ್ಟ್ರು, ಅವರು ಟಿಬ್ಟೂರ್ ಮಾಸ್ಟ್ರನ್ನ ಕರ್ಕೊಂಡು ಪಾಯಿಂಟ್ ಮಾಡಿಸಿ ಅಂದರು. ಆವಾಗ ಅವ್ರಿಗೆ ಕರ್ಕೊಂಬಂದೆ. ಕರ್ಕೊಬಂದ್ಬಿಟ್ಟು ಇವ್ರ ಸಲಹೆ ಮೇಲೆ, ರಾಜಶೇಖರ್ ಮಾಸ್ಟರ್ ಸಲಹೆ ಮೇಲೆ ಕರ್ಕೊಬಂದು ಅವ್ರನ್ನ ನಮ್ಮ ಲ್ಯಾಂಡ್ಸ್ ಎಲ್ಲ ಸುತ್ತಾಡ್ಕೊಂಡು ಅಡಿಕೆ ತೋಟದೊಳಗೆ ಬರಬೇಕಾದ್ರೆ, ಇಲ್ಲೇ ಇದ್ದಾಳದಪ್ಪ ಲಕ್ಷ್ಮಿ, ಅಯ್ಯೋ ಅಂದರು. ನಮಗಂತ ಬಿಚ್ಚಿದಂಗೆ ಆಯಿತು. ಅವರು ಅಷ್ಟು ಒಂದು ಕಾನ್ಫಿಡೆನ್ಸಲ್ಲಿ ಹೇಳ್ಬಿಟ್ರು. ಏನು ಸರ್ ಅಂದೆ. ಇಲ್ಲಿ ನೀರು, ಒಳ್ಳೆ ನೀರಿದೆ ಗೌಡ್ರೆ, ಇಲ್ಲಿ ಒಳ್ಳೆ ನೀರಿದೆ ಅಂದರು. ನಮಗೆ ನೀರು ಬಂದಷ್ಟೇ ಸಂತೋಷ ಆಗ್ಬಿಡ್ತು. ಅವ್ರು ಪಾಯಿಂಟ್ ಕೊಟ್ಟರು. ಅವ್ರಿಗೆ ಅವತ್ತು ಒಂದು 2,000 ರೂಪಾಯಿ ಫೀಸ್ ಅಷ್ಟೇ. 2,000 ರೂಪಾಯಿ ಫೀಸ್ ಕೊಟ್ಟು ಕಳಿಸ್ತು. ಮಾರನೇ ಬೆಳಗ್ಗೆನೇ ಡ್ರಿಲ್ಲಿಂಗ್ ಮಿಷಿನ್ ಕರ್ಕೊಬಂದು ಆ ಜಾಗದಲ್ಲಿ ಕೊರೆಸ್ತು ಸರ್. ನನಗೆ ಒಂದು ಕಾನ್ಫಿಡೆನ್ಸು, ಏನು ಸಮುದ್ರದ ನೀರು ಬಂದಂಗೆ ಆಗ್ಬಿಡ್ತು ಆ ತೋಟದೊಳಗೆ. ಎಷ್ಟು ಇಂಚ್ ಸಿಕ್ತು ನೀರು? ಅವತ್ತು ಒಂದು 6 ಇಂಚ್ ನೀರು ನೀರು ಬಂದಿತ್ತು. ಮೊದಲನೇ ಬಾವಿಲ್ಲ ಒಂದು 6 ಇಂಚ್ ನೀರು ಸಿಕ್ತು. 6 ಇಂಚ್ ನೀರು. 5 ಎಕರೆ ಸುಭಿಕ್ಷವಾಗಿ ಹೋಗ್ಬಿಡ್ತು. ಆಮೇಲೆ ಭಾರಿ ಸಂತೋಷ ಆಯಿತು. ಆಮೇಲೆ ಅದನ್ನೆಲ್ಲ ರೆಡಿ ಮಾಡ್ಕೊಂಡು ನನಗೆ ಆವಾಗ ಫ್ಲ್ಯಾಶ್ ಆಯಿತು, ಈ ಥರ ತಗ್ಗಿನ ಜಮೀನಲ್ಲೇ ಹೊಡ್ಸ್ಬೇಕು ನಾವು, ಸೆಲೆ ಇರೋದು ಇಲ್ಲೇ ಅಂತ ಗೊತ್ತಾಯಿತು. ಆಮೇಲೆ ಮತ್ತಿರ್ಗ ಅದೇ ಬೌಂಡ್ರಿ ಒಳಗೆ ಮತ್ತಿನ್ನೆರಡು ಬಾವಿ ಕೊರೆಸ್ತು. ಅವರಲ್ಲೇ 5-5 ಇಂಚ್ ನೀರು ಬಂದಿದೆ. ಒಳ್ಳೆ ಬಾವಿಗಳೇ 3 ಇದೆ. ಮನೆ ಬಳಕೆಗೆ ಒಂದಿದೆ, ಒಳ್ಳೆ ಬಾವಿಗಳೇ 3 ಇದೆ. ಒಳ್ಳೆ ನೀರು ಆಗ್ತದೆ ನಿಮಗೆ? ಒಳ್ಳೆ ನೀರು ಆಗ್ತಾ ಇದೆ ಸರ್. ಅಡಿಕೆ ಫಸಲು ಕೊಡೋಕೆ ಶುರು ಮಾಡಿದ್ಮೇಲೆ ಸ್ವಲ್ಪ ಚೆನ್ನಾಗಾದ್ರಿ? ಇದ್ರಲ್ಲಿ ಚೆನ್ನಾಗಿದ್ದೀವಿ ಸರ್. ಮತ್ತೆ 5 ಎಕರೆಗೆ ಯಾವಾಗ ಹಾಕಿದ್ರಿ? ಮತ್ತೆ 5 ಎಕರೆಗೆ ಖುಷಿ ಆಕೆ ಕಡೆ ಪಕ್ಕದಲ್ಲಿ ಸ್ವಲ್ಪ ಇವು ಹೊಲ ಭತ್ತ ಬೆಳೀತಾ ಇದ್ವಲ್ಲ, ಆ ಲ್ಯಾಂಡ್ಸ್ಗಳಲ್ಲಿ ಇದ್ರಲ್ಲಿ ಅಡಿಕೆ ಆಗುತ್ತೆ ಅಂತ ಗೊತ್ತಿದ್ದು. ಅದು ಕಟ್ಟೆ ಬೈಲೆ, ಅದು ಸಾಲಿಗೆ ವಾಟೆ ಒಳಗೆ ಕೆನಾಲು ಬಂದಿತ್ತು. ಅಲ್ಲಿ ಅಕಸ್ಮಾತ್ ನೀರು ಬಂದು ಅನುಕೂಲ ಆಗುತ್ತೆ, ನೀರು ಬರದೇ ಇರೋ ಬಾವಿ ನೀರಿದೆಯಲ್ಲ ಅಂತ ಧೈರ್ಯ ಮಾಡಿ ಮತ್ತಿನ 5 ಎಕರೆಗೆ ಅಡಿಕೆ ಕೋರಿಸ್ತೆ. ಅದು ಅಲ್ಲಿ 8 ವರ್ಷ ಗಿಡಗಳು ಎಲ್ಲ, ಅದು ಎಲ್ಲ ಫಸಲು ಕಮೆನ್ಸ್ ಆಗಿದೆ. ಅದು ಅಲ್ಲೂ ಫಸಲು ಶುರು ಆಯ್ತು. ಆಮೇಲೆ ಅದು ಶುರು ಆಗಿದೆ. ಈ ವರ್ಷ ನಮ್ಮ ಮಕ್ಕಳು ಅಂತೂ ಚನ್ನಗಿರಿ ತಳಿದೆ ಒಳ್ಳೆ ಇಳುವರಿ ಬರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಒಂದು 2.5 ಎಕರೆಗೆ ಇವಾಗ ಮತ್ತೆ ಗಿಡ ತಂದು ಇವಾಗ 1 ಮಂತ್ ಹಿಂದೆ
ಹಾಕಿದ್ವಿ. ಮತ್ತೆ ಒಂದು 2 ಎಕರೆ ಮಾಡಿದ್ವಿ ಸರ್. ಈಗ 10 ಎಕರೆಲ್ಲೂ ಅಡಿಕೆ ಫಸಲು ಬರ್ತಾ ಇದೆಯಾ? ಇನ್ನು ಈ ವರ್ಷದಿಂದ ಕಮ್ಮಿ ಆಯಿತು, ಎಲ್ಲ ಬಂತು, ಎಲ್ಲ ಶುರು ಆಗುತ್ತೆ. ಕಳೆದ ವರ್ಷ ಎಷ್ಟು ಸಿಕ್ತು? ಒಂದು 200 ಕ್ವಿಂಟಲ್ ಆಗಿದೆ ತೆಗ್ಗಿನ ಗದ್ದೆದು. ಈ ವರ್ಷ ಜಾಸ್ತಿ ಆಗುತ್ತೆ, ಈ ಸರಿ ಜಾಸ್ತಿ ಆಗುತ್ತೆ. ಅಡಿಕೆ ಏನು ಅಂತರ ಕೊಟ್ಟು ಹಾಕಿದ್ರಿ? ಎಲ್ಲ 8.5 ಅಡಿ ಸಾಲು ಮಾಡಿದ್ವಿ ಸರ್ ನಾವು. 8.5 ಅಡಿ, 2 ಕಡೆಯಿಂದ 2 ಕಡೆಯಿಂದ ಸಿಗ ಹಾಗೆ 8.5 ಅಡಿ ಮಾಡ್ಕೊಂಡ್ರಿ. 8.5 ಅಡಿ ಉಳುಮೆ ಗಿಳುಮೆ ಮಾಡೋಕ್ಕೆಲ್ಲ ಅನುಕೂಲ ಆಗಲಿ ಅಂತ ಮಾಡಿದ್ದೀವಿ. ಏನೇನು ಕೆಲಸ ಮಾಡ್ತೀರಿ ಅಡಿಕೆಗೆ? ಅಡಿಕೆಗೆ ಈಗ ಕೊಟ್ಟಿಗೆ ಗೊಬ್ಬರ ಯಥೇಚ್ಛವಾಗಿ ಕೊಡ್ತೀವಿ. ಸಾಧ್ಯವಾದರೆ ಮಣ್ಣನ್ನು ಕೊಡ್ತಾ ಇರ್ತೀವಿ. ತೀರ ಸೋನೆ ಹಿಡಿದವಾಗ ಆ ಭೂಮಿಗೆ ಸ್ವಲ್ಪ ಶೀತ ಜಾಸ್ತಿ ಆದವಾಗ ರಾಸಾಯನಿಕ ಗೊಬ್ಬರ ಕೊಡ್ತೀವಿ, ಸ್ವಲ್ಪ ಲೈಟಾಗಿ. ಇಷ್ಟು ಮಾಡಿದ್ರೆ ಸಾಕಾಗುತ್ತೆ? ಆಗುತ್ತೆ. ಉಳುಮೆ ಎಷ್ಟು ಸರಿ ಮಾಡ್ತೀರಿ ವರ್ಷದಲ್ಲಿ? ಉಳುಮೆ ಮಾಡಲ್ಲ. ಉಳುಮೆ ಮಾಡಿದರೆ ಅಡಿಕೆ ಮರದ ಬೇರುಗಳು ಕಟ್ಟಾಗ್ತವೆ ಅನ್ನೋದು ಒಂದು ಗೊತ್ತಾಯ್ತು. ಕಟ್ಟಾಗೋದು ನಿಜ. ಹಾಗಾಗಿ ಬರೀ ರೋಟ್ರಿ ಮಾಡ್ತೀವಿ. ಬರೀ ರೋಟ್ರಿ ಮಾಡಿಬಿಟ್ಟು ಮಣ್ಣು ಕೊಟ್ಟಿಗೆ ಗೊಬ್ಬರ ಎಲ್ಲ ಅದಕ್ಕೆ ಸೆಟ್ ಆಗೋ ರೀತಿಲಿ ಮಾಡಿಬಿಡ್ತೀವಿ. ಒಂದು ವರ್ಷದಲ್ಲಿ ಒಂದ್ಸರಿ ಮಾಡ್ತೀರಾ? ಒಂದೇ ಸರಿ ಸರ್, ಒಂದೇ ಸರಿ. ಅದು ಗೊಬ್ಬರ ಗೋಡೆಲ್ಲ ಏನು ಕೊಡ್ತೀರಿ? ಅದೇ ಕೊಟ್ಟಿಗೆ ಗೊಬ್ಬರ ಕೊಡ್ತೀವಿ. ಸಾಧ್ಯವಾದ್ರೆ ಮಣ್ಣು ವರ್ಷ ಹಾಕ್ತೀವಿ. ಆ ಗೋಡ್ ಮಣ್ಣು ಸಿಕ್ಕಿದ್ರೆ ಗೋಡ್ ಮಣ್ಣು ಅಂದ್ರೆ ಈಗ ಹೊರಕ್ಕೆ ಮುಂದೆ ನೋಡ್ತಾರೆ ಜನ, ಹೊರಕ್ಕೆ ಬರಲ್ಲ ಜನ. ಆದರೂ ಕೂಡ ಈ ಸರಿಯ ಒಂದು ಅರ್ಧ ಮಕ್ಕಳಿಗೆ ಅವ್ರಿಗೆ ನೋವು ಆಗಬಾರ್ದು, ಬಾರ ನೋವು ಜಾಸ್ತಿ ಆಗಬಾರ್ದು ದೃಷ್ಟಿಯಿಂದ ಅಂತೂ ಹಾಕ್ಸ್ಬಿಟ್ಟು ಕೆಲಸ ಮಾಡಿಸಿದ್ದೀವಿ. ಆಮೇಲೆ ಡ್ರೈನೇಜ್ ತೆಗಿತಾ ಇರಬೇಕು. ತಗ್ಗಿನ ತೋಟಗಳಲ್ಲಂತೂ ಡ್ರೈನೇಜ್ ಭಾರಿ ಅಗತ್ಯ. ಇಲ್ಲಿ ಮಲೆನಾಡು ಏರಿಯಾ, ಇದು ಅರೆಮಲೆನಾಡು, ಭಾರಿ ಭೂಮಿ ಶೀತ ಹಿಡಿಯುತ್ತೆ. ಶೀತ ಜಾಸ್ತಿ ಅವರು ಅಡಿಕೆ ಫಸಲು ಉದುರೋಗುತ್ತೆ. ಹಾಗಾಗಿ ಏನು ಮಾಡ್ತೀವಿ, ಡ್ರೈನೇಜ್ಗಳನ್ನೂ ಸಣ್ಣ ಇಟಾಚಿಲಿ ಡ್ರೈನೇಜ್ನ ತೋಡಿಸ್ತಾ ಇರ್ತೀವಿ. ಶುಂಠಿ ಎಷ್ಟು ಎಕರೆಗೆ ಹಾಕ್ತೀರಿ ವರ್ಷ? ಒಂದು 2 ಎಕರೆ ಅವರೇಜ್ ಇರುತ್ತೆ ಸರ್. ಒಂದು ವರ್ಷ ನಮ್ಮರು ದುಡ್ಡು ಮಾತ್ರ ಆಗಿಲ್ಲ ಶುಂಠಿಲಿ. ಕಳೆದ ವರ್ಷ ಒಂದು 3 ಲಕ್ಷ ಕಳ್ಕೊಂಡಿದ್ದು. ಇವಾಗ ಒಂದು 50-60 ಚೀಲ ಜಾಗಕ್ಕಾಗಲೇ 3 ಲಕ್ಷ ಆಗಿದೆ. ಬೆಳೆ ಇದೆ ಒಟ್ಟಿಗೀಗ. ಅದು ರಿಸಲ್ಟ್ ಏನು ಸಿಗುತ್ತೋ ಗೊತ್ತಿಲ್ಲ. ಈಗೆಲ್ಲ ಸರ್ಕಾರಿ ವ್ಯವಸ್ಥೆಲ್ಲೇ ಖರೀದಿ ಮಾಡ್ತಾ ಇದ್ದಾರೆ, ಒಂದಷ್ಟು ಅನುಕೂಲ ಆಗ್ಬೋದು. ಅಂದ್ರೆ ಆ ರೀತಿ ಮಾಡಿದ್ರೆ ನಮ್ಮ ರೈತರು ನಿಜವಾಗೂ ಅನುಕೂಲ ಆಗುತ್ತೆ ಸರ್. ಸರ್ಕಾರದ ಏನಾರು ಅವರು ಕೊಂಡ್ಕೊಂಡು ಮಾಡಿದ್ರೆ ಇತರೆ ಅವರು ಎಲ್ಲಾ ಬೆಳೆಗಳನ್ನೂ ಎಲ್ಲರನ್ನೂ ಕೊಂಡ್ಕೊಳಕ್ಕಾಗಲ್ಲ. ಅಂದ್ರೆ ಈಗ ಬೇರೆಯವರಿಗೆ ಅನುಕೂಲ ಆಗುತ್ತೆ. ಅದು ಬೇರೆ ರೀತಿ ಬೆಳೆದವ್ರಿಗೆ ಅನುಕೂಲ ಆಗುತ್ತೆ. ಈ ಕಣತ್ತೂರಿನಲ್ಲಿ ಹೋರಿ ಸಾಕಾಣಿಕೆ ಯಾವಾಗ ಶುರು ಮಾಡಿದ್ರಿ? 50 ವರ್ಷದಿಂದ ನಾನು ಹೋರಿ ಸಾಕ್ತಾ ಇದ್ದೀನಿ ಸರ್. ಸಾಕ್ತಾ ಇದ್ದೀರಾ? ಆಗ್ಲಿಂದಲೂ ಸಾಕ್ತಾ ಇದ್ದೀನಿ. ಹಸುಗಳು ಬರ್ಲಿ ಬಿಡ್ಲಿ ಅದೊಂದು ನನಗೆ. ಇವಾಗಂತೂ ನಮ್ಮ ಆಸ್ತಿ ಪಾಸ್ತಿ ವ್ಯವಹಾರಗಳನ್ನ ನಮ್ಮ ಮಕ್ಕಳಿಗೆ ಬಿಟ್ಕೊಟ್ಬಿಟ್ಟಿದ್ದೀನಿ. ನಮ್ಗೆ ಏಜ್ ಆಯ್ತು, 73 ಇಯರ್ಸ್ ಆಯ್ತು. ಆದ್ರಿಂದ ನೀವೇ ನೋಡ್ಕೊಳ್ರಪ್ಪ ಅಂತ ಮಕ್ಳಿಗೆ ಬಿಟ್ಬಿಟ್ಟಿದ್ದೀನಿ. ಹೋರಿ ಜವಾಬ್ದಾರಿ ನಂದೇ. ಅದು ಮಾತ್ರ ಕೊಟ್ಟಿಲ್ಲ? ಅದು ಮಾತ್ರ ಇಲ್ಲ. ಅವರು ಇಷ್ಟಪಡಕಲ್ಲ. ಅವರು ಇಷ್ಟಪಡಕಲ್ಲ. ನಮ್ಮ ಅಪ್ಪ ಇರೋವ್ರಿಗೆ ಏನ್ ಬೇಕಾ ಅವ್ರು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರು ಆ ದುಡ್ಡನ್ನು ಕೇಳಲ್ಲ. ಅವರು ನಾನು ಇಲ್ಲದೆ ಇದ್ರು ಏನೋ ಕ್ರಾಸ್ ಮಾಡಿದ್ರೆ ದುಡ್ಡು ತಂದು ನನಗೆ ಕೊಟ್ಬಿಡ್ತಾರೆ. ಹಾಗೆ ಅದು. ಹೋರಿ ಸಾಕಾಣಿಕೆ ಕಷ್ಟವಾ? ಒಂದ್ ರೀತಿ ಕಷ್ಟ ಸಹ. ಅವೆಲ್ಲ ಅಲ್ಲ ಇವತ್ತಿನ ಈಗಿನ ಜನ್ರೇಷನ್ಗೆ, ಈಗಿನ ನಾಗರಿಕತೆಗೆ ಅವೆಲ್ಲ ಅಲ್ಲ. ಆದ್ರೆ ಈ ಹಳ್ಳಿಕಾರರ ತಳಿ ನಶಿಸಿ ಹೋಗ್ತಾ ಇದೆ. ಈ ಹಸುಗಳನ್ನ ಸಾಕನ್ನೇ ಕಡಿಮೆ ಮಾಡ್ಬಿಟ್ಟವ್ರು ಜನ. ಆದ್ರಿಂದ ಇರ್ಲಿ, ಒಂದು ಇದು ಮುಂಚೆಯಿಂದ ಮಾಡ್ಕೊಂಡ್ ಬಂದಿದ್ದೀವಿ, ಅದೇನು ಬಿಡಕ್ ಮನ್ಸು ಬರ್ತಾ ಇಲ್ಲ. ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅದನ್ನ ಮುಂದುವರ್ಸ್ತಾನೆ ಇದೀವಿ ನಾವು. ಎಷ್ಟು ವರ್ಷಕ್ಕೊಂದ್ಸರಿ ಹೋರಿಗಳನ್ನ ಬದಲಾವಣೆ ಮಾಡ್ತೀರಿ? ಒಂದು 2 ವರ್ಷಕ್ಕೊಂದ್ಸರಿ ಬದಲಾವಣೆ ಮಾಡಿದ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಯಾಕೆ ಅಂದ್ರೆ ಅದು ನಮ್ಮ ಮಾತು ಕೇಳಲ್ಲ. ಒಂದ್ 2 ವರ್ಷ ಸಾಕಿಬಿಟ್ರೆ ಅವ್ರು ನಮ್ಮ ಮಾತು ಕೇಳಲ್ಲ. ಈಗ ಒಂದು ಕರು ತಂದಿದ್ದೀವಿ, ಮಾಗಡಿ ಸೈಡಿನ ಕರು. ಅದು ಶ್ರೀರಾಮ್ಪುರದ ಹತ್ರ ರಾಮಲಿಂಗಣ್ಣ ಅನ್ನೋರು ಒಬ್ರು ತಗೊಬಂದು ಮಗಡಿಯಿಂದ ತಗೊಬಂದು ಸಾಕಿದ್ರು. ಚಿಕ್ಕರು ಅವಾಗ ತಂದು ಒಂದು 6 ತಿಂಗಳಾಗಿದೆ ಅಷ್ಟೇ. ಅದು ಆವಾಗಿನ ಇದಕ್ಕೂ ಇವಾಗ ಸ್ಪೀಡ್ ಜಾಸ್ತಿ ಆಗ್ಬಿಟ್ಟಿದೆ. ಈಗ ಅದು ಸ್ಪೀಡ್ ಜಾಸ್ತಿ ಆಗ್ಬಿಟ್ಟು ನಮಗೆ ಅದನ್ನ ಹಿಡಿದು ಬಗ್ಸೋದೇ ಕಷ್ಟ ಆಗ್ಬಿಟ್ಟಿದೆ. ಈಗ ಈ ತರ ಆದವಾಗ ಮಾರಿಬಿಡೋಣ ಅಥವಾ ಕರು ತಂದ್ಕೊಬಿಡೋಣ ಅನ್ನೋ ವಯಸ್ಸಾಗ್ಬಿಟ್ಟಿದೆ. ಹಿಂದೆ ಇಂಥವು ಲೈಕ್ ಮಾಡ್ತಿದ್ದು. ಈಗ ನಿಮಗೂ ವಯಸ್ಸಾಯ್ತು. ಅದರಿಂದ ಸ್ವಲ್ಪ ಚಿಕ್ಕ ವಯಸ್ಸಿನ ತಗೊಬಂದು ನಾವ್ ಹೇಳ್ದಂಗೆ ಕೇಳ್ತಾವಲ್ಲ ಅನ್ನೋ ಮಟ್ಟಕ್ಕೆ ಆಗಿತ್ತು ಈಗ. ಅದರ ಇದು ಈಗ ಮಾಮೂಲಿ ಎತ್ತುಗಳನ್ನ ಸಾಕಾಣಿಕೆ ಮಾಡೋದಕ್ಕೂ ಈ ಹೋರಿ ಸಾಕಾಣಿಕೆ ಮಾಡೋದಕ್ಕೂ ಏನ್ ವ್ಯತ್ಯಾಸ ಇರುತ್ತೆ? ಅಂದ್ರೆ ಬೇಸಾಯ ಮಾಡೋ ಅನುಭವ ಇದ್ರೆ ಎತ್ತುಗಳನ್ನ ಸಾಕೋದು ಒಳ್ಳೇದೇ ಸರ್. ಎತ್ತಿನ ಬೇಸಾಯದಲ್ಲಿ ಮಾಡ್ಕೊಂಡು ನಾವು ಬೇಸಾಯದಲ್ಲಿ ಅನ್ನ ಬೆಳ್ಕೊಂಡು ತಿನ್ನೋದಕ್ಕೂ ಈ ಹೋರಿಗಳಲ್ಲಿ ಇಲ್ಲ ಬಿಡಿ. ಹೋರಿಗಳಲ್ಲಿ ಈಗ ಎಲ್ಲ ಕೈ ಬಿಡ್ತಾ ಇದಾರೆ ಸಾಮಾನ್ಯವಾಗಿ. ಹೋರಿಲಿ ಯಾವೊಂದು ಬೆನಿಫಿಟ್ ಆಗಲ್ಲ. ಇದು ಈಗೆಲ್ಲ ಸರ್ಕಾರವೇ ಉಚಿತವಾಗಿ ಮಾಡ್ತಾ ಇರೋದ್ರಿಂದ ಮತ್ತೆ ಕಡಿಮೆ ದುಡ್ಡಲ್ಲಿ ಮಾಡ್ತಾ ಇರೋದ್ರಿಂದ ಮನೆಗೆ ಬಂದು ಕೊಡೋದ್ರಿಂದ ಇದಷ್ಟು ವರ್ಕೌಟ್ ಅಂತ ಅಂದ್ರೆ ನಿಮ್ ದುಡ್ಡು ಕಾಸು ಮಾಡೋ ಅಂತದ್ದು ಆಗೋದಿಲ್ಲ. ಖಂಡಿತ ಇಲ್ಲ. ಏನೋ ಹಿಂದೆ ನಡ್ಸ್ಕೊಂಡ್ ಬಂದಿದೀವಿ, ಮುಂದುವರ್ಸ್ಕೊಂಡು ಹೋಗ್ಬೇಕು. ಆ ದೃಷ್ಟಿಯಿಂದ ಏನೋ ನೋಡ್ಕೊತಾ ಇದ್ವಿ ಅಷ್ಟೇ.
ಇದೆಲ್ಲ ಯಾಕೆ ಬೇಕು ನಿಮಗೆ? ಇವತ್ತಿನ ಜನರೇಷನ್ ಇದನ್ನೆಲ್ಲ ಮಾಡ್ತಾ ಇರಲ್ಲ ಅಂತ ಹೇಳ್ತಾರೆ. ಬಂದು ನೋಡಿದ್ರಲ್ಲ, ಹಳ್ಳಿ ಕಾರ್ ತಳಿ ಹಾಳಾಗಿ ಹೋಗ್ತಾ ಇದೆ. ಇರ್ಲಿ ಒಂದೊಂದು. ಈಗಂತೂ ನಮ್ಮ ಹತ್ರ ಓರಿ ಇದೆ ಅಂತ ತಿಳ್ಕೊಂಬಿಟ್ಟು ಸುತ್ತಮುತ್ತ ಹಳ್ಳಿಯವ್ರು ಮಲೆನಾಡು ಕಡೆಯಿಂದ ಅದು ಆಟೋದಲ್ಲಿ ಹಾಕೊಂಬತ್ತಾರೆ ಸರ್. ನಮಗೆ ಕೊಡೋದು 300 ರೂಪಾಯಿ, ಅವ್ರಿಗೆ 800-1000 ರೂಪಾಯಿ ಬಾಡಿಗೆ ಬರುತ್ತೆ. ಅಲ್ಲಿಂದ ಹಾಕೊಂಡ್ಬಂದು ಕ್ರಾಸ್ ಮಾಡ್ಸ್ಕೊಂಡು ಹೋಗ್ತಾರೆ. ದೂರ ಕೊನೆ ಸರಿಯ ತಿಂಗಳಲ್ಲಿ ಒಂದು 5-6 ಹಸು ಬರಲ್ಲ. ನಮ್ಮ ಊರಿಗೀಗ ಒಂದು 6 ತಿಂಗಳಿಗೆ ಒಂದು 60 ಹಸನು ನೆಗದಿಲ್ಲ. ಅದು ನೋಡಿ ನಮ್ಮ ಏರಿಯಾದಲ್ಲಿ. ಅದೇ ಕೆಲವು ಏರಿಯಾಗಳಲ್ಲಿ ಒಂದು ತಿಂಗಳಿಗೆ 50 ಹಸ ನೆಗೆಸ್ತಾರೆ ಅವರು. ಈ ಹೋರಿಗಳಿಗೆ ಸಂತಾನೋತ್ಪತ್ತಿಗೆ ಅಂತೇಳಿ ಸಾಕೊಂಡಾಗ ಹೆಂಗೆ ಅವಕ್ಕೆ ತಿದ್ದಬೇಕು, ತರಬೇತಿ ಹೆಂಗೆ ಕೊಡ್ತೀರಿ? ಇಲ್ಲ ಸರ್, ಸಾಮಾನ್ಯವಾಗಿ ಆ ಗುಣಗಳು ರಕ್ತಗತವಾಗಿ ಬಂದಿರುತ್ತೆ ಕೆಲವರಲ್ಲಿ. ಅವಾಗ ನಾವೇನು ಅವ್ರು ರೆಡಿ ಮಾಡೋದೇ ಬೇಕಿಲ್ಲ. ಆ ಗುಣಗಳು ಅವರಲ್ಲಿ ಇದ್ದವನ್ನೇ ನೋಡಿ ನಾವು ತಗೋಬೇಕು. ಗೊತ್ತಾಗ್ಬಿಡ್ತವೆ. ಕರು ನೋಡಿದಾಗಲೇ ಅದನ್ನ ಆಯ್ಕೆ ಮಾಡುವಲ್ಲೇ ನಮಗೆ ಅದು ಫ್ಲಾಶ್ ಆಗುತ್ತೆ. ಅದು ಅನುಭವ ಇದ್ದವರಿಗೆ ಇದು ಆಗುತ್ತೆ, ನಡೆಯುತ್ತೆ, ನಡೆಯಲ್ಲ ಅನ್ನೋ ಗೊತ್ತಾಗ್ಬಿಡುತ್ತೆ. ಆ ಗುಣಗಳು ಇದ್ದದ್ದೇ ನೋಡಿ ಆಯ್ಕೆ ಮಾಡ್ಕೋಬೇಕು. ಈಗ ಹಸು ಹೊಡ್ಕೊಂಬರ ಅಂತಾರು, ಯಾವ ಸಮಯಕ್ಕೆ ಬಂದ್ರೆ ಒಳ್ಳೇದು ಅಂತೀರಿ? ಅಂದ್ರೆ 24 ಗಂಟೆ ಈಟಲ್ಲಿರುತ್ತೆ ಒಂದು ಹಸು. ಯಾವುದೇ ಆಗಲಿ 24 ಗಂಟೆ ಈಟಲ್ಲಿರುತ್ತೆ ಅಂತ ಡಾಕ್ಟರ್ ಹೇಳ್ತಾರೆ. ಅದನ್ನ ಆ ಮಧ್ಯ ಬೆದೆಯಲ್ಲಿ ಕೊಡ್ಸಿದ್ರೆ ಒಳ್ಳೇದು. ಬಂದು ಕೂಡಲೇ ಕೊಡಿಸ್ಬಾರ್ದು, ತೀರಾ ಲಾಸ್ಟಲ್ಲಿ ಕೊಡಿಸ್ಬಾರ್ದು, ಮಧ್ಯದ ಬೆಲೆ ಕೊಡಿಸಿ ನಿಂತ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಡಾಕ್ಟರ್ ಹೇಳೋದು ಕೇಳಿದ್ದೀನಿ ಸರ್. ಈಗ ಬೆಳಗ್ಗೆ ಹೊತ್ತು ಮಧ್ಯಾಹ್ನದ ಹೊತ್ತು ಎಷ್ಟೊತ್ತಿಗೆ ಬಂದ್ರು ನೀವು ಸಿಗ್ತೀರಾ? ಹೆಂಗೆ ಇರ್ತೀವಿ ಮನೇಲೆ ಇರ್ತೀವಿ ಸರ್, ಮನೇಲೆ ಇರ್ತೀವಿ. ಈಗ ಯಾವ್ಯಾವ ತಳಿ ಹೋರಿಗಳಿದಾವೆ ನಿಮ್ಮ ಹತ್ರ? ನಮ್ಮ ಹತ್ರ ಈಗಿನ ಒಂದು ಹಸುಗಳು ಎಲ್ಲ HF ಜರ್ಸಿ ಇವೆಲ್ಲ ಇರೋದ್ರಿಂದ ಅದೊಂದು HF ಹೋರಿ ಒಂದಿದೆ, ಹಳ್ಳಿ ಕಾರ್ ತಳಿ ಒಂದು ಇದೆ. ಎರಡನ್ನೂ ಸಾಕೊಂಡು ಹೋಗ್ತಾ ಇದ್ದೀವಿ? 2 ಸಾಕೊಂಡಿದ್ದೀನಿ. ಅವಕ್ಕೆಲ್ಲ ಮೇವು ಇವೆಲ್ಲ ಏನೇನು ಕೊಡ್ಬೇಕಾಗುತ್ತೆ? ಅವಕ್ಕೆ ಹಸಿ ಮೇವು ವಿತ್ ಡ್ರೈ ಒಣಮೇವು 2 ಕೊಟ್ರು ಒಳ್ಳೇದೇ. ಹುಲ್ಲೆ ಸಾಕ? ಹುಲ್ಲು ಬೇಕು, ಜೋಳನು ಸ್ವಲ್ಪ ಬೆಳ್ಕೊಂಡ್ರೆ ಒಳ್ಳೇದು. 2 ಇರಬೇಕು. ಇನ್ನು ತಿಂಡಿ ಪಂಡಿ ಅಂತವೆಲ್ಲ ಬೇಕು. 2 ಟೈಮ್ ಅಂತೂ ಕಂಪಲ್ಸರಿ ತಿಂಡಿ ಕೊಡ್ಲೇಬೇಕು. ಅದು ಹಳ್ಳಿ ಕಾರ್ಗಂತೂ ಬೆಳಗಿನ ಟೈಮ್ ಮೊಟ್ಟೆ ಕೊಡಬೇಕು 2 ಸುಮಾರು 12 ಗಂಟೆ ಕರೆಕ್ಟಾಗಿ ಒಂದ್ಸರಿ ಫುಡ್ ಕೊಡಬೇಕು. ಮತ್ತು ಸಂಜೆ 4 ಗಂಟೆಲಿ ಒಂದ್ಸರಿ ಫುಡ್ ಕೊಡ್ತೀವಿ, ಕೊಡಬೇಕು. ಮೊಟ್ಟೆ ಹೆಂಗೆ ಕೊಡ್ತೀರಿ? ಮೊಟ್ಟೆ ದವಡಿಗೆ ಕೊಟ್ಬಿಡ್ತೀವಿ. 2 ಮೊಟ್ಟೆ ದವಡಿಗೆ ಕೊಟ್ಬಿಡ್ತೀವಿ. ಎಲ್ಲ ಇಲ್ಲ ಒಡೆಯೋದೇನಿಲ್ಲ, ಅದೇ ಹಾಕೊಂಡು ತಿನ್ಬಿಡುತ್ತೆ. ಅವು ಕಡ್ಡಿ ಕಸ ಎಲ್ಲ ತಿನ್ನುತ್ತಲ್ಲ, ರಫ್ ಪ್ರಾಣಿಗಳಲ್ವಾ, ಅದು ಮಿಲ್ಕ್ ಮಾಡುವ ಎಲ್ಲ ಜೀರ್ಣ ಆಗುತ್ತೆ. ಅದ್ರಲ್ಲೂ ವಿಟಮಿನ್ಸ್ ಇರುತ್ತೆ ಅಂತ ಹೇಳ್ತಾರೆ ಡಾಕ್ಟರ್ಗಳು. ಹಾಗಾಗಿ ಹಾಗೆ ಬಾಯಿ ಕೊಟ್ಬಿಡ್ತೀವಿ. ಹಂಗೆ ಕೊಟ್ಬಿಡ್ತೀವಿ. ಪ್ರತಿ ದಿವಸ 2 ಮೊಟ್ಟೆ ಕೊಡ್ಲೇಬೇಕು? ಮೊಟ್ಟೆ ಕಂಪಲ್ಸರಿ ಕೊಡ್ತೀನಿ. ಎಷ್ಟು ದುಡಿಮೆ ಆಗುತ್ತೆ ಇದ್ರ ಹೋರಿಗಳಿಂದ? ಇಲ್ಲ ಸರ್, ಅಂಥದ್ದು ಇಲ್ಲ. ಅದ್ರಲ್ಲಿ ಹೇಳಿದ್ನಲ್ಲ, ಒಂದು 60-70 ಹಸ ನೆಗೆದಿರೋದು ಸುಸ್ತದು. ಒಟ್ಟು ಟೋಟಲ್ 6 ತಿಂಗಳಿಗೆ 60-70 ಹಸ ನೆಗೆದಿರೋದು ಸುಸ್ತದು. ಹಸುಗಳಿಲ್ಲ ನಮ್ಮ ಹತ್ರ. ಅದು ನಾನು ಕಾಣಂಗೆ ಮನೇಲಿ ಒಂದೊಂದು ಹಸುಗಳು ಇಟ್ಕೊಂಡಿದ್ರು ಹಿಂದೆ. ಇವಾಗ ಅದೊಂದು ಹಸು ನೋಡ್ಕೊಂಡಿರ್ಬೇಕಲ್ಲ, ನಮಗೆ 1000 ರೂಪಾಯಿ ದುಡಿಮೆ ಹಾಳಾಗೋಗುತ್ತಲ್ಲ ಅಂತ ಹೇಳ್ಬಿಟ್ಟು ಅವನ್ನೆಲ್ಲ ಮಾರ್ಕೊಂಡು ಎಲ್ಲ ದುಡಿಮೆ ಮಾಡಕ್ ನಿಂತವ್ರೆ ಈ ಜನ. ಹಿಂದೆಲ್ಲ ಹೆಂಗಿತ್ತು ಹೋರಿ ಸಾಕಾಣಿಕೆಯಲ್ಲಿ ದುಡಿಮೆ? ಹಿಂದೆ ಇತ್ತು ಅವಾಗ, ಅಂದ್ರೆ ದುಡ್ಡು ಕಡಿಮೆ. ಆವಾಗ 50% ಬಿಟ್ಟಿರೋದು ಉಂಟು. 50% 1 ರೂಪಾಯಿ, 1 ರೂಪಾಯಿ, 2 ರೂಪಾಯಿ ಈ ತರ ಆಗಿ 300 ರೂಪಾಯಿ ಬಂದಿದ್ದೀವಿ. ಅದೇ ನಾವಿಲ್ಲಿ 300 ರೂಪಾಯಿ ನೆಗೆಸ್ತಾ ಇರೋ ಹೋರಿಗೆ, ಅದೇ ಈ ಮೂಡ್ಸಿಮ್ಮೆ ಕಡೆಯ 1000 ರೂಪಾಯಿ ತಗೋತಾರೆ, 1500 ರೂಪಾಯಿ ತಗೋತಾರೆ. ಈ ನಮ್ಮ ಮನೇಲಿರೋ ಹೋರಿಗೆ ಆ ಮೂಡ್ಸಿಮ್ಮೆ ಕಡೆಯ 1.5 ಲಕ್ಷದ ಮೇಲೆ ಹೊರತು ಒಳಗಡೆ ಇಲ್ಲ. ನಾನಿದ ರಾಮಲಿಂಗಣ್ಣನವ್ರ ಹತ್ರ ತಗೊಂಬಂದಿದ್ದೆ. ಅವಾಗ ಒಂದು 60,000 ರೂಪಾಯಿ ಬಿದ್ದಿತ್ತು ನಮಗೆ. ಇವತ್ತು ನಮ್ಮ ಹತ್ರ ಏನಿದ್ರು ನಾವು ಕೊಡೋದು ಕಡಿಮೆಲೆ ಕೊಡ್ತೀವಿ. ಅದೇ ಮೂಡ್ಸಿಮೆ ಕಡೆ ಇದಕ್ಕೆ 1 ಲಕ್ಷದಿಂದ 2 ಲಕ್ಷ 2.5 ಲಕ್ಷ ರೂಪಾಯಿ ಬೆಲೆ ಆಗುತ್ತೆ ನಮ್ಮವರಿಗೆ ಇರೋದು. ಸುತ್ತಮುತ್ತ ಯಾರು ಹೋರಿ ಸಾಕಾಣಿಕೆ ಮಾಡಿಲ್ಲ. ಇಲ್ಲಿ ಒಬ್ರು ಇದ್ರು, ಗೌಡಿ ಕಟ್ಟೆಲಿ ಒಬ್ರು ಇಟ್ಕೊಂಡಿದ್ರು. ಒಂದು ಸಿಂಧಿ ಒಂದು ಹಳ್ಳಿಕಾರ್ ತಳಿ ಇಟ್ಕೊಂಡಿದ್ರು. ಅವ್ರು ಹಸುಗಳು ಬರ್ದೇ ಇರೋ ಕಾರಣ ಇವಾಗ ಒಂದು ಹೋರಿ ಇಟ್ಕೊಂಡಿದ್ದಾರೆ. ಈಗ ಸಿಂಧಿ ಇಟ್ಕೊಂಡವ್ರೆ, ಹಳ್ಳಿಕಾರ್ ಇಲ್ಲ ಅವ್ರ ಹತ್ರ. ಏನ್ ಬೆಲೆ ಇರುತ್ತೆ ಹೋರಿಗಳದ್ದು ನೀವು ಕೊಂಡ್ಕೊಂಬರುವಾಗ? ಅಂದ್ರೆ ಹೋರಿಗಳು ನಾವು ತಂದವಾಗ ಒಂದು 60,000 ಬಿದ್ದಿತ್ತು ಕರು. ಅವಾಗ 6 ಏಜಿಂಗ್ ಕರು. ಈಗ ಡೆವಲಪ್ ಆಗಿ ಇವಾಗ 2 ಬಂದಿದೆ. ಈಗ ದಷ್ಟು ಪುಟ್ಟವಾಗಿ ಹೋರಿ ಇದೆ. ಅದಕ್ಕೆ ಹಸುಗಳು ಬೇಕು, ಹಸುಗಳು ಇದಕ್ಕೆ ಇಲ್ಲ ನಮ್ಮ ಹತ್ರ. ನೀವು ಮಾರುವಾಗ ಹೆಂಗ್ ಮಾರ್ತೀರಿ? ಇವಾಗ ಅದು 1 ಲಕ್ಷದ ಮೇಲೆ ಹೋಗ್ಬೇಕು ಸರ್. 1 ಲಕ್ಷದ ಮೇಲೆ ಹೋಗ್ಬೇಕು. ಯಾರು ತಗೊಳ್ಳೋದಾದ್ರು ಯಾಕೆ ಕೊಟ್ಟರು 1 ಲಕ್ಷದ ಮೇಲೆ ಹೋಗುತ್ತೆ ಅದು ನಮ್ಮ ಲೆಕ್ಕದಲ್ಲಿ. ಅದೇ ಮೂಡ್ಸ್ಮೆ ಕಡೆ 1.5 ಲಕ್ಷವೇ ಅದ್ರ ಬೆಲೆ. 1.5 ಲಕ್ಷನೇ. 1.5 ಲಕ್ಷ. ಹಿಂಗೆ ಹೋರಿ ಸಾಕಾಣಿಕೆ ಕೈ ಬಿಟ್ಟಿಲ್ಲ, ಮುಂದುವರ್ಸ್ಕೊಂಡು ಹೋಗ್ತಾ ಇದ್ವಿ ಸರ್, ಮುಂದುವರ್ಸ್ಕೊಂಡು ಹೋಗ್ತಾ ಇದ್ವಿ. ದಿವಸ ಬತ್ತವ ಹಸುಗಳು? ಇಲ್ಲ ಸರ್, ಇಲ್ಲ. ಏನಾರ ಅಕಸ್ಮಾತ್ ಹೀಟ್ ನಿಲ್ದೇ ಇದ್ದು ಮಾತ್ರ HF ಹಸುಗಳು ಜಾಸ್ತಿ ಇರೋದ್ರಿಂದ ಆ ಸಿಂಧಿವರೆಗೆ ಒಂದೊಂದು ಬತ್ತಾ ಇರ್ತವೆ. ಸಾಮಾನ್ಯ ವಾರಕ್ಕೊಂದು 3-4 ಬರೋದೇ ಸುಸ್ತು ನಮಗೆ. ವಾರದಲ್ಲಿ 3-4 ಅಷ್ಟೇ. ಒಟ್ಟಾರೆ ಕೃಷಿ ಬದುಕು ಏನನ್ಸುತ್ತೆ ನಿಮಗೆ?
ಸರ್ ಅವತ್ತು ನನಗೆ ಸಂತೋಷ ಇತ್ತು, ಇವತ್ತು ಸಂತೋಷ ಇದೆ. ಈಗ ಮಕ್ಕಳು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ, ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಒಟ್ಟಿಗೆ ನೆಮ್ಮದಿಯಾಗಿದ್ದೀರಿ? ಇದ್ರಲ್ಲಿ ನೆಮ್ಮದಿಯಾಗಿದ್ದೇವೆ ಸರ್, ಇದ್ರಲ್ಲಿ ನೆಮ್ಮದಿಯಾಗಿದ್ದೇವೆ. ಇವಾಗ ಆಳು ಕಾಳಿಂದು ಬೇಸಾಯ ಮಾಡೋದು ಎಲ್ಲ ಭಾರಿ ಕಷ್ಟ. ಹಾಗಾಗಿ ಅಡಿಕೆ ನಾನು ಹಿಂದೆ 25 ವರ್ಷದ ಹಿಂದೆನೇ ನಾನು ಯೋಚನೆ ಮಾಡಿ ಅಡಿಕೆ ಮಾಡೋದು. ಇವಾಗ ಒಟ್ಟಿನಲ್ಲಿ ಅದು ಮಾಡದೇ ಇದ್ರೆ, ಅಡಿಕೆ ಮಾಡದೇ ಇದ್ದಿದ್ರೆ ನಾವು ಇವತ್ತು ಆಸ್ತಿ ಎಲ್ಲ ಇಷ್ಟು ಮಾರ್ಕ ತಿನ್ಕೊಂಬರ್ಬೇಕಾಯ್ತು. ಮನೆ ಖರ್ಚು ವೆಚ್ಚ, ಆಳೋರು ಮದುವೆ ಮುಂಜಿ ಇದನ್ನೆಲ್ಲ ಮಾಡೋದಕ್ಕೆ. ಹಾಗಾಗಿ ಅದರಲ್ಲೇ ನಾವು ಎಲ್ಲ ಇಂಪ್ರೂವ್ ಮಾಡ್ಕೊಂಡು, ಒಂದು ಟ್ರ್ಯಾಕ್ಟರ್ನು ಮಾಡ್ಕೊಂಡು, ಬಾವಿಗಳನ್ನು ಎಲ್ಲ ಮಾಡ್ಕೊಂಡು, ಅಡಿಕೆ ಬೆಳೆಸ್ಕೊಂಡು ಏನೋ ಒಟ್ಟಿನಲ್ಲಿ ನೆಮ್ಮದಿಯಾಗಿ ಕಾಲ ಆಗ್ತಾ ಇದ್ವಿ. ಗೋಪಾಲ್ ಗೌಡ್ರೆ, ನಿಮ್ಮನ್ನ ಮಾತಾಡಿಸ್ಬೇಕು ಅಂತ ಹೇಳಿದ್ರೆ ನಿಮ್ಮ ಮೊಬೈಲ್ ನಂಬರ್ ಕೊಡ್ಬೋದಾ? ಆಯ್ತು ಸರ್, ಕೊಡ್ತೀನಿ ಸರ್. ಹೇಳಿ, ಮೊಬೈಲ್ ನಂಬರ್ ಹೇಳಿ. 944 95 82 515. ಇನ್ನೊಂದ್ಸರಿ ಹೇಳಿ ಸಂಪರ್ಕ ಸಂಖ್ಯೆಯನ್ನು. ಸಂಪರ್ಕ ಸಂಖ್ಯೆ 944 95 82 515. ಒಳ್ಳೆಯದು ಗೋಪಾಲ್ ಗೌಡ್ರೆ, ಇದುವರೆಗೆ ನಿಮ್ಮ ಕೃಷಿ ಬದುಕಿನ ಅನುಭವಗಳನ್ನು ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ನಮಸ್ಕಾರ. ಇದುವರೆಗೆ ಕೃಷಿ ಬದುಕಿನ ಅನುಭವ ಹಾಗೂ ಹೋರಿ ಸಾಕಾಣಿಕೆ ಈ ಕುರಿತಂತೆ ಆಲೂರು ತಾಲೂಕು ಕಣತೂರು ಗ್ರಾಮದ HV ಗೋಪಾಲಗೌಡ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ. ಮಧುಸೂದನ್.